ನೀವು ನನ್ನನ್ನು ಹುಡುಕಿ ಬಂದಿಲ್ಲ, ನಾನು ನಿಮ್ಮನ್ನು ಹುಡುಕಿ ಬಂದೆ ಅಂತ ಹೇಳ್ತಾರೆ. ನಮ್ಮನ್ನು ಹುಡುಕಿ ಬಂದು ರಕ್ಷಣೆ ಕೊಟ್ಟಿರುವ ದೇವರಿಗೆ ನಾವು ಸ್ತೋತ್ರ ಮಾಡೋಣ. ರಕ್ಷಣೆ ಹೊಂದಿದು ನಿನ್ನ ಕೃಪೆಯು, ಸತ್ಯ ಮಾರ್ಗವ ಅರಿತದು ನಿನ್ನ ಕೃಪೆಯು. ರಕ್ಷಣೆ ಹೊಂದಿದು ನಿನ್ನ ಕೃಪೆಯು, ಸತ್ಯ ಮಾರ್ಗವ ಅರಿತದು ನಿನ್ನ ಕೃಪೆಯು. ಎಲ್ಲ ನಿನ್ನ ಕೃಪೆಯು ನನಗೆ, ಎಲ್ಲ ನಿನ್ನ ಕೃಪೆಯು ಅಪ್ಪ, ಎಲ್ಲ ನಿನ್ನ ಕೃಪೆಯು ನನಗೆ, ಎಲ್ಲ ನಿನ್ನ ಕೃಪೆಯು. ಯೇಸು ಸ್ವಾಮಿಯನ್ನು ನಾವು ಸ್ವಂತ ರಕ್ಷಕರಾಗಿ ಆರಿಸಿಕೊಳ್ಳುವಾಗ ನಾವು ದೇವರಲ್ಲಿ ನೀವೇ ನನ್ನ ಮಾರ್ಗವು, ಸತ್ಯವೂ, ಜೀವವು ಸ್ವಾಮಿ, ನೀವೇ ನನ್ನ ರಕ್ಷಕನು ಎಂದು ನಾವು ನಮ್ಮನ್ನು ಒಪ್ಪಿಸಿಕೊಳ್ಳುವಾಗ ಸತ್ಯವಾಗಿ ಹೇಳುತ್ತದೆ, ಪವಿತ್ರಾತ್ಮನ ಅಭಿಷೇಕ ನಮ್ಮ ಮೇಲೆ ಬರುತ್ತದೆ. ಅವರ ಸಹಾಯಕನಾಗಿ ನಮ್ಮನ್ನು ಸದಾಕಾಲ ನಡೆಸುತ್ತಾರೆ ಅಂತ ನಾವು ನೋಡಿದ್ದೇವೆ. ಹಲ್ಲೆಲೂಯಾ. ಅಭಿಷೇಕ ಹೊಂದಿದು ನಿನ್ನ ಕೃಪೆಯು, ಪವಿತ್ರಾತ್ಮನ ಪಡೆದದು ನಿನ್ನ ಕೃಪೆಯು. ಅಭಿಷೇಕ ಹೊಂದಿದು ನಿನ್ನ ಕೃಪೆಯು, ಪವಿತ್ರಾತ್ಮನ ಪಡೆದದು ನಿನ್ನ ಕೃಪೆಯು. ಎಲ್ಲ ನಿನ್ನ ಕೃಪೆಯು ನನಗೆ, ಎಲ್ಲ ನಿನ್ನ ಕೃಪೆಯು. ಎಲ್ಲ ನಿನ್ನ ಕೃಪೆಯು ನನಗೆ, ಎಲ್ಲ ನಿನ್ನ ಕೃಪೆಯು. ಆತ್ಮನ ವರವು ನಿನ್ನ ಕೃಪೆಯು, ಪವಿತ್ರಾತ್ಮನ ಫಲವು ನಿನ್ನ ಕೃಪೆಯು. ಆತ್ಮನ ವರವು ನಿನ್ನ ಕೃಪೆಯು, ಪವಿತ್ರಾತ್ಮನ ಫಲವು ನಿನ್ನ ಕೃಪೆಯು. ಎಲ್ಲ ನಿನ್ನ ಕೃಪೆಯು ನನಗೆ, ಎಲ್ಲ ನಿನ್ನ ಕೃಪೆಯು. ಎಲ್ಲ ನಿನ್ನ ಕೃಪೆಯು ನನಗೆ, ಎಲ್ಲ ನಿನ್ನ ಕೃಪೆಯು. ಈವರೆಗೂ ಬದುಕಿದು ನಿನ್ನ ಕೃಪೆಯು, ಇನ್ನು ಮುಂದೆಯೂ ಬಾಳುವುದು ನಿನ್ನ ಕೃಪೆಯು. ಈವರೆಗೂ ಬದುಕಿದು ನಿನ್ನ ಕೃಪೆಯು, ಇನ್ನು ಮುಂದೆಯೂ ಬಾಳುವುದು ನಿನ್ನ ಕೃಪೆಯು. ಎಲ್ಲ ನಿನ್ನ ಕೃಪೆಯು ನನಗೆ, ಎಲ್ಲ ನಿನ್ನ ಕೃಪೆಯು. ಎಲ್ಲ ನಿನ್ನ ಕೃಪೆಯು ನನಗೆ, ಎಲ್ಲ ನಿನ್ನ ಕೃಪೆಯು. ಈವರೆಗೂ ಬದುಕಿದ್ದು ನಿನ್ನ ಕೃಪೆಯು, ಇನ್ನು ಮುಂದೆಯೂ ಬಾಳುವುದು ನಿನ್ನ ಕೃಪೆಯು. ಈವರೆಗೂ ಬದುಕಿದ್ದು ನಿನ್ನ ಕೃಪೆಯು, ಇನ್ನು ಮುಂದೆಯೂ ಬಾಳುವುದು ನಿನ್ನ ಕೃಪೆಯು. ಅಭಿಷೇಕ ಹೊಂದಿದ್ದು ನಿನ್ನ ಕೃಪೆಯು, ಪವಿತ್ರಾತ್ಮನ ಅರಿತದು ನಿನ್ನ ಕೃಪೆಯು. ಆತ್ಮನ ವರವು ನಿನ್ನ ಕೃಪೆಯು, ಪವಿತ್ರಾತ್ಮನ ಫಲವು ನಿನ್ನ ಕೃಪೆಯು. ಈವರೆಗೂ ಬದುಕಿದ್ದು ನಿನ್ನ ಕೃಪೆಯು, ಇನ್ನು ಮುಂದೆಯೂ ಬಾಳುವುದು ನಿನ್ನ ಕೃಪೆಯು. ಎಲ್ಲ ನಿನ್ನ ಕೃಪೆಯು ನನಗೆ, ಎಲ್ಲ ನಿನ್ನ ಕೃಪೆಯು. ಅಯ್ಯ, ಎಲ್ಲ ನಿನ್ನ ಕೃಪೆಯು ನನಗೆ, ಎಲ್ಲ ನಿನ್ನ ಕೃಪೆಯು. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮಮಯ ಉಂಟಾಗಲಿ. ಈ ಸುಂದರವಾದ ಮುಂಚಾನೆ ವೇಳೆಯಲ್ಲಿ ಅದ್ಭುತಕರವಾದ ಒಂದು ಆರಾಧನೆಯನ್ನು ಮಾಡಲು ದೇವರು ನಮಗೆ ಒದಗಿಸಿಕೊಟ್ಟರು. ಒಂದು ಒಳ್ಳೆಯ ಮಿಷನರಿ ಸ್ಟೋರಿಯನ್ನು ನಾವು ಕಲಿತುಕೊಳ್ಳೋದಕ್ಕೆ ದೇವರು ಸಹಾಯ ಮಾಡಿದರು. ನೀವು ಸ್ವಾರ್ತೆ ಸಾರುವುದಲ್ಲಿ ನಮ್ಮೊಂದಿಗೆ ಪಾಲುಗಾರ ಇರಬೇಕು. ಅದಕ್ಕೋಸ್ಕರನೇ ನಾವು ತಿಂಗಳಲ್ಲಿ ಒಂದು ವಾರವನ್ನು ಸ್ವಾರ್ಥೆಯನ್ನು ಸಾರುವ
ಭಾರವಾಗಿ ನಾವು ಇಟ್ಟಿದ್ದೇವೆ. ಇವತ್ತು ವಿಶೇಷವಾದ ಒಂದು ವಾಕ್ಯ ಭಾಗವನ್ನು ನಾವು ಧ್ಯಾನಿಸುತ್ತಿದ್ದೇವೆ. ದೇವರು ಮಾತನಾಡಲಿ. ಅಪೊಸ್ತಲ ಕೃತ್ಯಗಳು ಅಧ್ಯಾಯ 17 ವಾಕ್ಯ 23 ಓದಿ. ನಾನು ನಿಮ್ಮ ಪಟ್ಟಣದಲ್ಲಿ ತಿರುಗಾಡುತ್ತಾ ನೀವು ಪೂಜಿಸುವ ದೇವತಾ ಪ್ರತಿಮೆಗಳನ್ನು ಚೆನ್ನಾಗಿ ನೋಡುತ್ತಾ ಇದ್ದಾಗ ಒಂದು ಬಲಿಪೀಠವು ನನ್ನ ಕಣ್ಣಿಗೆ ಬಿತ್ತು. ಅದರ ಮೇಲೆ ತಿಳಿಯದ ದೇವರಿಗೆ ಎಂದು ಬರೆದಿತ್ತು. ಆದ ಕಾರಣ ನೀವು ಯಾವುದನ್ನು ತಿಳಿಯದೆ ಪೂಜಿಸುತ್ತೀರೋ ಅದನ್ನೇ ನಿಮಗೆ ತಿಳಿಯಪಡಿಸುತ್ತೇನೆ. ನೀವು ಯಾವುದನ್ನು ತಿಳಿಯದೆ ಪೂಜಿಸುತ್ತೀರೋ ಅದನ್ನೇ ನಿಮಗೆ ತಿಳಿಯಪಡಿಸುತ್ತೇನೆ, ಕೇಳಿರಿ ಎಂದು ಅಪೊಸ್ತಲನಾದ ಪೌಲನು ಹೇಳುತ್ತಾನೆ. ಇಲ್ಲಿ ನೀವು 16ನೇ ವಾಕ್ಯದಿಂದ ನೀವು ಧ್ಯಾನಿಸುವಾಗ ಅಪೊಸ್ತಲನಾದ ಪೌಲನ 2ನೇ ಮಿಷನರಿ ಯಾತ್ರೆಯಲ್ಲಿ ಅವನು ಇವತ್ತು ಎಲ್ಲಿ ಬಂದಿದ್ದಾನೆ? ಯುರೋಪ್ ಕಾಂಟಿನೆಂಟ್ ಅಲ್ಲಿ ಬಂದು ಸುವಾರ್ತೆಯನ್ನು ಸಾರ್ತಾ ಇದ್ದಾನೆ. ಇಲ್ಲಿ ಅವನು ಸಾರ್ತಾ ಇರುವಾಗ ಹೇಗೆ ಅವರಿಗೆ ಈ ಸುವಾರ್ತೆಯನ್ನು ಅವ್ರ ಜೊತೆಯಲ್ಲಿ ಹಂಚಿಕೊಳ್ಳಬೇಕು ಎಂದು ಅವನಿಗೆ ಗೊತ್ತಿಲ್ಲ. ನಾನು ಕೂಡ ಒಂದು ಚಿಕ್ಕ ಬೈಬಲ್ ಕಾಲೇಜ್ ಸ್ಟೂಡೆಂಟ್ ಆಗಿರುವಾಗ 3ನೇ ವರ್ಷ ಎರ್ನಾಕುಳದಲ್ಲಿ ಸೇವೆಗೆ ನನ್ನನ್ನು ಕಳಿಸಿದರು. ನಾನು ಕೋಟೆದಲ್ಲಿ ಓದುತ್ತಾ ಇದ್ದೆ. ಅಲ್ಲಿ ಎರ್ನಾಕುಳದಲ್ಲಿ ಹೋಗಿ ಸೇವೆ ಮಾಡಬೇಕು. ಸ್ಯಾಮ್ ಚಿಕ್ಕ ಹುಡುಗ, ಕೈ ಮಗು, ಅದರಿಂದ ಇವರು ಯಾರನ್ನು ಕರ್ಕೊಂಡು ಹೋಗೋದಲ್ಲ. ನಾನು ಒಬ್ಬನೇ ಇಲ್ಲಿಂದ ಎರ್ನಾಕುಳದ ಟ್ರೈನಲ್ಲಿ ಹೋಗಬೇಕು. ಅಲ್ಲಿ ಇಳಿದು ಅಲ್ಲಿಂದ ಬಸ್ ಹಿಡಿದು ವಾತೃತಿ, ಅದನ್ನು ಸಮುದ್ರವನ್ನು ತಾಡಿ ವಾತೃತಿ ಅಂತ ಒಂದು ಸ್ಥಳ ಇತ್ತು. ಅಲ್ಲಿ ಹೋಗಿ ಸ್ವಾರ್ಥ ಸಾರಬೇಕು. ಅಲ್ಲಿ ಒಂದು 50,000ಕ್ಕಿಂತ ಹೆಚ್ಚಾದ ಜನರು ಬದುಕ್ತಾ ಇರುವ ಸ್ಥಳ. ಸಂಡೇ ಆದರೆ ಆ ಏರಿಯಲ್ಲಿ ಹೋಗಿ ಹೆಜ್ಜೆ ಇಡುವಾಗಲೇ ಎಣ್ಣೆ ವಾಸನೆ ಬರುತ್ತೆ. ಎಣ್ಣೆ ಜಾಸ್ತಿ ಎಣ್ಣೆ ಕುಡಿಯೋರು ಇದ್ದಾರೆ. ಒಂದೊಂದು ಮನೆಯಲ್ಲಿಯೂ ಜಗಳ, ಏನಾದರೂ ಒಂದು ಈ ಥರ ಘಟನೆಗಳು ನಡೀತಾ ಇರೋದು. ಅಲ್ಲಿ ಹೋಗಿ ನಿಂದು ಸ್ವಾರ್ಥ ಸಾರಬೇಕು. ಸ್ವಾರ್ಥ ಸಾರೋದಕ್ಕೆ ಒಂದು ಮನೆ ಕೂಡ ಇಲ್ಲ. ರೋಡಲ್ಲಿ ದಾರಿಯಲ್ಲಿ ಇದ್ದು ಸ್ವಾರ್ಥ ಸಾರಬೇಕು. ನನ್ನ ಜೊತೆಗೆ ನನ್ನ ಜೂನಿಯರ್ಸ್ ಇಬ್ಬರು, ಡಿಪ್ಲೊಮಾ ಓದ್ತಾ ಇರುವ ಇಬ್ಬರು ನನ್ನ ಜೊತೆಯಲ್ಲಿ ಬಂದರು. ಅಲ್ಲಿ ಹೋಗಿ ಇಳಿದ ಮೇಲೆ ನಾವು ಪ್ರಾರ್ಥನೆ ಮಾಡಬೇಕು, ದೇವರೇ ಏನಾದರೂ ಒಂದು ದಾರಿಯನ್ನು ನಮಗೆ ತೆರೆದುಕೊಳ್ಳಿ. ಒಂದು ದಿವಸ ಅಲ್ಲಿ ಹೋಗಿರುವಾಗ ಇದು ವಾಟರ್ ಟ್ಯಾಂಕ್, ಅದು ನೀರು ಕೊಡುವ ಲಾರಿ ಬಂದಿತ್ತು. ಅಪ್ಪ, ಒಂದು ಲಾರಿಯಲ್ಲಿ ನೀರು ಹಿಡಿಯೋದಕ್ಕೆ 1,000 ಜನ ನಿಲ್ತಾ ಇದ್ದಾರೆ. ಕೊಡನ್ನು ತಗೊಂಡು ಹೊಡೆದು ಜಗಳ ಆ ನೀರು ಹಿಡಿಯೋದಕ್ಕೆ. ಆಮೇಲೆ ನೀರೆಲ್ಲ ಖಾಲಿ ಆದ್ಮೇಲೆ ಎಲ್ಲ ಕೂತಿದ್ದಾರೆ. ನೆಕ್ಸ್ಟ್ ಅದು ಲಾರಿ ಬರಬೇಕು. ನನಗೆ ಒಂದು ಅವಕಾಶ ಸಿಕ್ಕಿತ್ತು. ನಾನು ಹೋಗಿ ಅಲ್ಲಿ ಜೀವಜಲದ ಬಗ್ಗೆ ಈ ರೀತಿಯಲ್ಲಿ ನಾನು ಪ್ರಾರಂಭಿಸಿದೆ. ನಿಮಗೆ ಈ ನೀರಿಗೆ ಎಷ್ಟು ಕಷ್ಟ, ನಿಮಗೆ ದೇವರ ಆತ್ಮನು ಜೀವಜಲ, ನಿಮಗೆ ಯಾವಾಗಲೂ ಉಕ್ಕುತ್ತಾ ಇರುವ ಜೀವಜಲ ಎಂದು ಪ್ರಾರಂಭಿಸಿದೆ. ಎಲ್ಲರೂ ಕೂತ್ಕೊಂಡು ಆ ಸ್ವಾರ್ಥೆಯನ್ನು ಕೇಳಿದ್ರು. ಕರೆಕ್ಟಾಗಿ ನಾನು ಸ್ವಾರ್ಥೆಯನ್ನು ಹೇಳಿ ಮುಗಿಸುವಾಗ ಸೆಕೆಂಡ್ ಲಾರಿ ಬಂದಿತ್ತು. 2ನೇ ದಿವಸ ನಾವು ಹೋಗಿರುವಾಗ ಚಪ್ಪಲಿ ಕಿತ್ತೋಯ್ತು. ಚಪ್ಪಲಿನ್ನು ರಿಪೇರ್ ಮಾಡಿಸ್ಕೊಳ್ಳೋದಕ್ಕೆ ಅವನ ಕೈಯಲ್ಲಿ ಹೋಗಿಕೊಟ್ಟೆ. ಅವನು ಸಾರ್ ನಾನು ಸುಮಾರು ದಿವಸದಲ್ಲಿ ನೋಡಿದ್ದೇನೆ, ಬನ್ನಿ ಕೂತ್ಕೊಳ್ಳಿ ಎಂದು ನನಗೆ ದೊಡ್ಡ ಒಂದು ಸೋಫಾ ಸೆಟ್ ಅಲ್ಲ, ಅಂಬರ್ಲಾ ಕ್ಲಾತ್ ಇದೆಲ್ಲ ಅದನ್ನು ತೆಗೆದು ಆ ಫ್ಲೋರಲ್ಲಿ ಹಾಕಿದನು. ರೋಡ್ ಅದು ದಾರಿ ಮಗ್ಗಲ್ಲಿ ಅದ್ಮೇಲೆ ಕೂತಿದೆ. ಎಲ್ಲಿಂದ ಬರ್ತೀರಾ ಹೇಳಿ ಅಂತ. ನಾನು ಅಲ್ಲಿ ಕೂತ್ಕೊಂಡು ಸುವಾರ್ತೆ ಸಾರುವಾಗ ಅದರಲ್ಲಿ ಒಂದು ದೊಡ್ಡ ಒಂದು ಅದ್ಭುತ ಕಾರ್ಯ ನಡೆದಿದ್ದು. ಒಬ್ಬರು ಕುಡುಕನು ಅಲ್ಲಿ ಇದ್ದು ಅದನ್ನು ಕೇಳ್ತಾ ಇದ್ದವನು ಎಲ್ಲ ಮುಗಿದು ಹೋದ ಮೇಲೆ ನನ್ನನ್ನು ಅವನು ಕರೆದು, ನಾನು ನನ್ನ ಸನ್ನಿಲ್ಲ ಅವನನ್ನು ನಾನು ಕೊಲೆ ಮಾಡಿಬಿಟ್ಟೆ. ನನ್ನ ಮಗಳನ್ನು ಮದುವೆ ಆದ ಮೇಲೆ ದಿನ ರಾತ್ರಿ ಕುಳಿತುಕೊಂಡು ಬಂದು ಅವಳನ್ನು ಮೊಳಗಾಲಲ್ಲಿ ನಿಲ್ಲಿಸಿ ಸಿಗರೆಟ್ಟಿಂದ ಅವಳನ್ನು ಸುಡ್ತಾ ಇರುವನು. ಅವಳನ್ನು ದಿನ ಅವನನ್ನು ನೋಯಿಸ್ತಾ ಇರೋದನ್ನು ನಾನು ಹೊರಗಡೆ ಕೂತ್ಕೊಂಡು ನೋಡಿ ನನಗೆ ಬೇಸರ ಆಯಿತು. ದಿನ ಹೊಡಿತಾ ಇರೋನು. ಎಷ್ಟೋ ಸಾರಿ ಅವಳು ಹಾಸ್ಪಿಟಲ್ಲಿ ಅಡ್ಮಿಟ್ ಆದರು. ಒಂದು ದಿವಸ ನನಗೆ ತುಂಬ ಕೋಪ ಬಂದು ನಾನು ಚಾಕು ತಗೊಂಡು ಅವನನ್ನು ಸಾಯಿಸಿಬಿಟ್ಟೆ. ಇವತ್ತು ಜೈಲಿಂದ ಬಂದಿದ್ದೇನೆ. ಈ ದೇವರು ನೀನು ಹೇಳಿದಿಲ್ಲ ಯೇಸು ಕರ್ತನು, ಅವರು ನನ್ನನ್ನು ಕ್ಷಮಿಸ್ತಾರ? ನನಗೆ ಕಣ್ಣೀರೇ ಬಂತು. ನನಗೆ ನಾನು ಏನು ಉತ್ತರ ಕೊಡು? ನಾನು ಹೇಳಿದೆ, ನೀನು ನಿಜವಾಗಿ ನೀವು ಮಾನಸಾಂತರ ಹೊಂದಿದರೆ ದೇವರು ನಿಮ್ಮನ್ನು ಕ್ಷಮಿಸ್ತಾರೆ. ಅವನು ಹತ್ತಿರ ಹೋಗೋದಕ್ಕಾಗಲ್ಲ, ಅಷ್ಟು ವಾಸನೆ ನನ್ನನ್ನು ಬಂದು ಒಪ್ಪಿಕೊಂಡ. ದೇವರು ಎಷ್ಟು ಒಳ್ಳೆಯವರು, ಎಲ್ಲಿ ಯಾವಾಗ ಹೆಂಗೆ ರಕ್ಷಣೆಯನ್ನು ನಡೆಸ್ತಾರೋ ನಮಗೆ ಗೊತ್ತಿಲ್ಲ. ರಕ್ಷಣೆ ದೇವರದು.
ಸ್ಯಾಲ್ವೇಷನ್ ಬಿಲಾಂಗ್ಸ್ ಟು ಗಾಡ್ ಅಂತ ಹೇಳ್ತಾನೆ. ಯಾರು ಹೇಳಿದ್ರು? ಜೋನ. ನಮ್ಮಿಂದೆ ಅದನ್ನು ಮಾಡೋಕ್ಕಾಗಲ್ಲ. ಇರುವಾಗ ದೇವರು ಅವರು ಒಂದು ದಾರಿ ಇಟ್ಟಿದ್ದಾರೆ, ಅದರಲ್ಲಿ ದೇವರು ಆ ಸುವಾರ್ತೆಯನ್ನು ಜನರಿಗೆ ತಲುಪಿಸ್ತಾರೆ. ಸುವಾರ್ತೆ ಅಂದ್ರೆ ಏನು? ಗುಡ್ ನ್ಯೂಸ್, ಶುಭ ಸಮಾಚಾರ. ಯೇಸು ಕರ್ತನು ಈ ಲೋಕದಲ್ಲಿ ಇಳಿದು ಬಂದು ನಮ್ಮ ಪಾಪ ಪರಿಹಾರಕ್ಕಾಗಿ ಪ್ರಾಣವನ್ನು ಕೊಟ್ಟಿದ್ದಾರೆ. ನೀವು ದಂಡನೆ ಪಡೆದುಕೊಳ್ಳಬೇಕಾಗಿರುವ ಆ ಸ್ಥಳದಲ್ಲಿ ಸಬ್ಸ್ಟಿಟ್ಯೂಟ್ ಆಗಿ ಅವರು ದಂಡನೆ ಹೊತ್ತುಕೊಂಡು ನಮ್ಮ ಪಾಪಗಳೆಲ್ಲವನ್ನು ಹೊತ್ತು ತೀರಿಸಿದ್ದಾರೆ. ಇವತ್ತು ನಮ್ಮಲ್ಲಿ ದೋಷ ಇಲ್ಲ. ಅವ್ರು ಹೇಳಿದಲ್ಲ ಗಿಲ್ಟು, ನಮ್ಮಲ್ಲಿ ಆ ದೋಷ ಇಲ್ಲ. ದೇವರ ಪ್ರಸನ್ನತೆಗೆ ಬಂದು ಅಪ್ಪ ತಂದೆಯಿಂದ ಕರೆಯುವ ಪುತ್ರ ಶಿವರ ಆತ್ಮವನ್ನು ಹೊಂದಿದಿರುತ್ತೇವೆ. ನಾವು ಮಗನಾಗಿ ಮಗಳಾಗಿ ಬಿಟ್ಟೇವೆ, ದೇವರ ಮಕ್ಕಳಾಗಿ. ಹಾಗೆ ಇರುವಾಗ ಈ ಒಂದು ಸುವಾರ್ತೆ ಗುಡ್ ನ್ಯೂಸ್ ಇದು ನಮಗ್ ಮಾತ್ರ ಅಲ್ಲ, ಎಲ್ಲರಿಗೂ ಹೋಗಿ ತಲುಪಬೇಕು. ಇದೊಂದು ಸುಂದರವಾದ ಟೈಟಾನಿಕ್ ಮಿಷನರಿ ಸ್ಟೋರಿ. ಅವರು ಆ ಕೊನೆ ಅವಸ್ಥೆಯಲ್ಲಿ ಕೂಡ ಸುವಾರ್ತೆನ ಸಾರಿಬಿಟ್ಟು ದೇವರಿಗಾಗಿ ತಿರುಗೋದು. ಅವರ ಪ್ರಾಣ ಕೊಟ್ಟರೆ ಹೇಳುವಾಗ ನನಗೆ ಅಲ್ಲಿ ಕೂತಿರೋ ನನಗೆ ಕಣ್ಣೀರು ಬಂತು. ನಮಗೆ ಚೆನ್ನಾಗಿ ಓಡಾಡ್ತಾ ಇರುವಾಗ ಸುವಾರ್ತೆಯನ್ನು ಸಾರೋದಕ್ಕೆ ಸಮಯ ಇಲ್ಲ. ಹಂಗೆ ಹೇಳ್ದೆ ಹಾಗೆ ತಾನೆ. ಇವತ್ತು ಮಾಡರ್ನ್ ಮೊಬೈಲ್ಸ್, ಸ್ಮಾರ್ಟ್ ಫೋನ್ ಎಲ್ಲ ಬಂದಿರುವಾಗ ಸ್ಟೇಟಸ್ ಅಲ್ಲಿ ಒಂದು ವಾಕ್ಯ ಹಾಕಿರಿ. ನಾನು ಹೇಳ್ತೇನೆ, ಪ್ರತಿನಿತ್ಯ ಸ್ಟೇಟಸ್ ಅಲ್ಲಿ ಒಂದು ವಾಕ್ಯ ಹಾಕಿ. ಎಷ್ಟು ಜನರು ಅದು ಸಂಧಿಸಿದೆ ಗೊತ್ತಾ? ಸಂದೇಶಕ್ಕೆ ಕೊಡುತ್ತೆ, ಅವರನ್ನು ದೇವರ ದಾರಿಯಲ್ಲಿ ನಡೆಸುತ್ತೆ. ನಿಮಗೆ ಗೊತ್ತಿಲ್ಲ, ಇವತ್ತು ವೇಸ್ ದಾರಿಗಳು ಬದಲಾಯಿತು, ಬಟ್ ಸುವಾರ್ತೆ ಸಾರೋದನ್ನು ಬಿಡಬೇಡ್ರಿ. ಹಲ್ಲೆಲೂಯಾ. ಇಲ್ಲಿ ಪೌಲನ್ನು ನೋಡಿದ್ರೆ ಅವನು ಅಥೇನೆ ಪಟ್ಟಣದಲ್ಲಿ, ಏಥೆನ್ಸ್ ಮೀನ್ಸ್ ಗ್ರೀಕ್, ಅಲ್ಲಿ ಅಲ್ಲಿರುವ ಆ ಪಟ್ಟಣದಲ್ಲಿ ಹೋಗಿ ಸುವಾರ್ತೆಯನ್ನು ಸಾರಕ್ಕೆ ಹೋಗುವಾಗ 16ನೇ ವಾಕ್ಯದಿಂದ ಹೋದ್ರಿ. ಪೌಲನು ಆ ಪಟ್ಟಣದಲ್ಲಿ ಎಲ್ಲೆಲ್ಲಿಯೂ ವಿಗ್ರಹಗಳೇ ಇರುವುದನ್ನು ನೋಡಿ ಅವನ ಮನಸ್ಸು ಅವನೊಳಗೆ ಕುದಿಯಿತು. ಎಪಿಕೂರಿಯರು, ಸ್ತೋಯಿಕರು, ಒಂದೊಂದಾಗಿ ಮೊದಲು ವಿಗ್ರಹಗಳು, ಎರಡನೇದಾಗಿ ತತ್ವಗಳು. ಈ ಕಾಲದಲ್ಲಿ ಐಡಿಯಾಲಜಿಸ್ ಎಂದು ನಾವು ಹೇಳುತ್ತೇವೆ. ಮೊದಲು ಹೆಚ್ಚಾಗಿ ನಮ್ಮ ದೇಶದಲ್ಲಿ ಇರುವುದು ವಿಗ್ರಹಾರಾಧನೆ. ಆಮೇಲೆ ಹೇಳಿದ್ರೆ ಐಡಿಯಾಲಜಿಸ್, ಹ್ಯೂಮನಿಟೇರಿಯನ್ ಕಾನ್ಸೆಪ್ಟ್ಸ್. ಈ ಲೋಕದಲ್ಲಿ ಮನುಷ್ಯನು ಸೃಷ್ಟಿ ಮಾಡಿ ಇಟ್ಟಿರುವ ತತ್ವಜ್ಞಾನ ಎಂದು ಹೇಳುವುದು ನಮ್ಮನ್ನು ರಕ್ಷಣೆ ದಾರಿಯಲ್ಲಿ ನಡೆಸುವುದಿಲ್ಲ. ಒಂದು ವೇಳೆ ನಾವು ಖುಷಿಯಾಗಿರುವುದಕ್ಕೆ ಅದು ಅವನು ಹೋಗಿ ಮಾತನಾಡಿದ 2 ಗ್ರೂಪ್ಸ್, ಎಪಿಕುರಿಯನಿಸಂ, ಸ್ಟಾಯ್ಕ್ಸ್. ಇಬ್ಬರು ಸ್ವಯಂ ಅನ್ನು ನಿಯಂತ್ರಿಸಿ ಹೇಗೆ ಖುಷಿಯಾಗಿ ಬದುಕೋದು. ದೇವರಿದಾರ ಇದ್ದರು, ಅವರು ಸೃಷ್ಟಿ ಮಾಡಿಬಿಟ್ಟು ವಾಚ್ ಹಾಗೆ ಸೃಷ್ಟಿ ಮಾಡಿಬಿಟ್ಟು ಹೋಗ್ಬಿಟ್ಟು ವಾಚ್ ಅದು ಸೆಲ್ಫ್ ಆಗಿ ರನ್ ಆಗ್ತಾ ಇರೋದು ಒಂದು ಗ್ರೂಪ್. ಇನ್ನೊಂದು ಗ್ರೂಪ್ ದೇವರಿದಾರ, ಅದ್ರ ಬಗ್ಗೆ ಚಿಂತೆ ಇಲ್ಲ. ಸತ್ತ ಮೇಲೆ ಏನಾಗುತ್ತೆ ಅದೆಲ್ಲ ಬಿಡು, ಬದುಕ್ತಾ ಇರುವಾಗ ಖುಷಿಯಾಗಿರ್ಬೇಕು. ಅದಕ್ಕೆ ಏನು ಮಾಡಬೇಕು? ಚೆನ್ನಾಗಿ ತಿಂದು ಕುಡಿದು ನೀವು ಕೆಲಸ ಮಾಡಿ ಖುಷಿಯಾಗಿ ಇರು. ಮರಣ ಬರುವ ದಿವಸ ಮರಣ ಬರುತ್ತೆ. ಆಮೇಲೆ ಅದು ಏನಾಗುತ್ತೋ ಅದ ಬೇಕೆಲ್ಲ ಚಿಂತೆ ಮಾಡಬೇಡ್ರಿ ಅಷ್ಟೇ. ಸ್ಟಾಯ್ಕ್ಸ್ ಹೇಳಿದ್ರೆ ಅವ್ರ ಜ್ಞಾನದಿಂದ, ಅವ್ರಿಗಿರುವ ತಿಳಿವಳಿಕೆಯಿಂದ ಸೆಲ್ಫ್ ಕಂಟ್ರೋಲ್ ಮಾಡಿಕೊಂಡು ಹೇಗೆ ಬದುಕಬೇಕು, ಖುಷಿಯಾಗಿ ಬದುಕಬೇಕು ಆಫ್ಟರ್ ಡೆತ್. ಜ್ಞಾನದಿಂದಲೇ ರಕ್ಷಣೆ ಕೂಡ ಹೊಂದಬಹುದು ಎಂದು ಹೇಳ್ತಾರೆ ಜಿನಾಸ್ಟಿಸಿಸಂ. ಈ ರೀತಿಯಲ್ಲಿ ಎಷ್ಟೋ ಆ ಕಾಲದಲ್ಲಿ ತತ್ವಗಳು, ಇದೆಲ್ಲ ಏನ್ ಮಾಡಬೇಕು? ಒಡಹಾಕ್ಬೇಕು. ಯಾರು? ಪೌಲನು ಹೋಗಿ ಇದೆಲ್ಲ ನಮ್ಗೆ ಸಹಾಯ ಮಾಡಲ್ಲ. ಬೇಸಿಕ್ ಆಗಿ ಸಮುದಾಯದಲ್ಲಿ ನಾವು ಬದುಕ್ತಾ ಇರುವಾಗ ಸಮುದಾಯದಲ್ಲಿ ಇರುವ ಆ ಪಾಪಗಳು ನಮ್ಮ ಮೇಲೆ ಏನು ಮಾಡ್ತದೆ? ಅಟ್ಯಾಕ್ ಮಾಡುತ್ತೆ. ನಾವು ಆಕರ್ಷಿಸಲ್ಪಟ್ಟು ಅದು ನಮ್ಮ ಒಳಗಡೆ ಬರುವುದರಿಂದ ನಾವು ಪಾಪಿ ಆಗುತ್ತೇವೆ ಎಂದು ಒಂದು ತತ್ವ ಹೇಳ್ತಾ ಇದೆ. ಸತ್ಯ ಅದನ್ನು ಹೇಳ್ತಾ ಇಲ್ಲ. ಪಾಪ ಎಲ್ಲಿ ಹುಟ್ಟಿದ್ದು? ದೇವರು ಸೃಷ್ಟಿ ಮಾಡಿದ ಮೊದಲನೇ ಮನುಷ್ಯನು. ದೇವರಿಗೆ ವಿರೋಧವಾಗಿ ಅವನು ದೇವರ ಮಾತಿಗೆ ವಿಧೇಯನಿಲ್ಲದೆ ಅವನು ಅವಿಧೇಯನಾಗುವ ಆ ಸಮಯದಲ್ಲಿ ಮನುಷ್ಯನಲ್ಲಿ ಪಾಪ ಒಳಗಡೆ ಪ್ರವೇಶ ಆಯಿತು. ಅವಿಧೇಯತೆ, ಕಟ್ಟಲೆಗೆ ಅವಿಧೇಯನಾಗಿದ್ದನು. ಅಲ್ಲಿ ಅವನು ಪಾಪ ಮಾಡಿದರಿಂದ ಏನು ದೊಡ್ಡದಾಗಿ ಪಾಪ ಮಾಡಿಬಿಟ್ಟ? ಹಣ್ಣನ್ನು ತಿನ್ನಬಾರ್ದು, ಹಣ್ಣನ್ನು ತಿಂದುಬಿಟ್ಟ ಅಂತ ಎಲ್ಲರೂ ಅನ್ಕೊಳ್ತಾರೆ. ನಾನು ಹೇಳ್ತೇನೆ, ಅದರಲ್ಲಿ ನಡೆದ ದೊಡ್ಡ ಪಾಪ ಏನು ಗೊತ್ತಾ? ಕಣ್ಣಿನ ಆಸೆ, ಇನ್ನೊಂದು ಶರೀರದ ಆಸೆ, ಮೂರನೇದಾಗಿ ಒಂದಿದೆ, ಅದು ಬದುಕು ಬಾಳಿನ ಡಂಬ.
ಅದೇನ್ ಗೊತ್ತಾ, ಅದು ದೇವರು ನಮ್ಮನ್ನು ಬೇರ್ಪಡಿಸುತ್ತದೆ. ಅವನು ಹೇಳ್ತಾನೆ, ನೀ ಈ ಹಣ್ಣನ್ನು ತಿಂದರೆ ಇದು ಅರಿವನ್ನು ಹುಟ್ಟುವ ಹಣ್ಣು, ಒಳ್ಳೆಯದು ಕೆಟ್ಟದು ಏನೆಂದು ನಿನಗೆ ಗೊತ್ತಾಗುತ್ತದೆ. ಆಮೇಲೆ ದೇವರೇ ಬೇಡ, ನೀವಾಗಿಯೇ ಬದುಕೋದಕ್ಕೆ ಆಗುತ್ತದೆ. ದೇವರು ಯಾರು, ಅವ್ರು ಎಂಥವ್ರು, ಅವ್ರ ಸದ್ಗುಣಗಳೇನು, ಅವ್ರು ಸೃಷ್ಟಿ ಮಾಡಿದ ಜನರು ದೇವರು ಯಾರೆಂದು ಗೊತ್ತಿದ್ರೆ ಅವ್ರ ಮಕ್ಕಳು ಅದೇ ರೀತಿಯಲ್ಲಿ ಬದುಕಬೇಕು. ಇವನೇನು ಮಾಡ್ತಾನೆ, ಬಂದು ಕ್ಲೋಸ್ ಮಾಡಿ ಬಿಡ್ತಾನೆ. ಅವ್ರು ಒಂದೇ ಒಂದು ಕಟ್ಲೆ ಕೊಟ್ಬಿಟ್ಟು ಹೋದರು, ಇವನು ಬಂದು ಅವ್ರ ಕಣ್ಣುಗಳು ಮುಚ್ಚಿಬಿಟ್ಟು ಹೋಗಿಬಿಡ್ತಾನೆ. ನಿಮಗೂ ಅವ್ರಿಗೂ ಏನು ಸಂಬಂಧ ಬೇಡ, ನೀವಾಗಿ ಬದುಕಿ. ಅವನಿಗೆ ಆಸೆ ಇತ್ತು, ನಾನು ದೇವರಾಗಬೇಕು, ದೇವರ ಸಿಂಹಾಸನದಲ್ಲಿ ಕೂತ್ಕೊಳ್ಳಬೇಕು ಅಂತ ಆಸೆ ಇತ್ತು. ಇವತ್ತು ಇವನು ಹೇಳ್ತಾರೆ, ನೀವು ತಿಂದ್ರೆ ನಿಮಗೆ ಒಳ್ಳೇದು ಕೆಟ್ಟದ್ದು ಗೊತ್ತಾಗದೆ, ನೀವು ದೇವರ ತರ ಆಗಿದ್ರಿ. ಅವನಲ್ಲಿ ಇದ್ದ ಆಸೆಯನ್ನು ಇವರಲ್ಲಿ ಹಾಕಿಬಿಟ್ಟು ಮಾನವ ಕುಲವನ್ನು ಬೀಳಿಸ್ಬಿಟ್ಟು ಹೋಗ್ಬಿಟ್ಟು. ಅದೇ ನೋಡಿದರೆ ಮನುಷ್ಯನು ಅವನು ತಾನಾಗಿ ಸೆಲ್ಫ್ ರೂಲ್ಡ್ ಮ್ಯಾನ್ ಆಗಿ ಅವನು ಬದಲಾಗಿಬಿಟ್ಟು, ದೇವರಿಗೆ ಅವನಿಗೆ ಸಂಬಂಧ ಇಲ್ಲ. ಅವನಿಗೆ ಒಳ್ಳೇದು ಇದನ್ನು ಅಡಿಗೆ ಮಾಡಬೇಕು, ಇದು ನೀರು, ಇದು ಬೆಂಕಿ, ಕೈ ಇಟ್ಟರೆ ಸುಡುತ್ತೆ, ಈ ಅರಿವು ಅವನಿಗೆ ಸಿಕ್ಕಿತು. ಅವನು ಆಮೇಲೆ ದೇವರಿಲ್ಲದೆ ಬದುಕುವುದಕ್ಕೆ ಪ್ರಾರಂಭಿಸಿದ. ಆದ್ರಿಂದ ಅವನಿಗೆ ಮದುವೆ ಆದಾಮ್ ಹವ್ವ ಅಷ್ಟೇ. ಇವನ ಆದಾಮ್ ಹವ್ವ ಬವ್ವ ಜವ್ವ ಎಲ್ಲ ಬಂದಿದ್ದು. ಆಮೇಲೆ ಕೊಲೆ ಮಾಡಿದನು, ಸಹೋದರನೇ ಕೊಲೆ ಮಾಡಿದ. ವ್ಯಭಿಚಾರ, ಕೊಲೆ, ಕಳ್ಳತನ, ಸುಳ್ಳು ಸಾಕ್ಷಿ, ಇದರ ಸೊತ್ತಿಗೆ ಆಸೆ ಪಡೋದು, ಅದು ಎಲ್ಲ ತಂದೆ ತಾಯಿಗೆ ಸನ್ಮಾನ ಕೊಡದೆ ಬದುಕುವುದು. ಇದು ಎಲ್ಲ ಮನುಷ್ಯನಿಗೆ ತಾನು ಹೆಂಗೆ ಬದುಕಬೇಕು, ನಾನು ಯಾರು, ನನ್ನನ್ನು ಸೃಷ್ಟಿ ಮಾಡಿದ ದೇವರು ಎಂಥವರು, ಇದು ಗೊತ್ತಿಲ್ಲದೆ ಬದುಕಿರಿಂದ ಆಯ್ತು. ಅವನೇನ್ ಮಾಡ್ತಾನೆ, ತಾನು ಒಂದು ಭಾಷೆ, ಅವ್ರಿಗೆ ಮೊದಲು ಎಲ್ಲರೂ ಒಂದೇ ಭಾಷೆ ಇತ್ತು. ಆಮೇಲೆ ನೀವು ಬಾಬೆಲ್ ಟವರಲ್ಲಿ ಭಾಷೆಗಳನ್ನು ದೇವರು ಬೇರ್ಪಡಿಸಿಬಿಟ್ರು. ಒಂದೊಂದು ಗ್ರೂಪ್ ಆಗಿ ಒಂದೊಂದು ಸ್ಥಳದಲ್ಲಿ ಹೋಗಿ ಒಂದೊಂದು ರಾಜ್ಯವಾಗಿ ದೇಶವಾಗಿ ಅವರು ಬದಲಾದರು. ಅವ್ರು ಏನು ಮಾಡ್ತಾರೆ, ನಮ್ಮ ದೇಶದಲ್ಲಿ ನಾವು ಚೆನ್ನಾಗಿ ಇರಬೇಕಾದ್ರೆ ನಮಗೆ ಇರುವ ಅರಿವಲ್ಲಿ ನಾವು ಇಡಬೇಕಾಗಿರುವ ಕಟ್ಟಳೆಗಳನ್ನು ಸೃಷ್ಟಿ ಮಾಡಿ ಒಂದು ಕಾನ್ಸ್ಟಿಟ್ಯೂಷನ್ ಉಂಟು ಮಾಡಿ ಅದರಲ್ಲಿ ಅವರು ಬದುಕೊಂಡು ಅವರು ನನ್ನ ಭಾಷೆ ನನ್ನ ದೇಶ ಎಂದು ಅವರು ಬದುಕೋದು ಪ್ರಾರಂಭಿಸಿದರು. ಇವರಿಗೆಲ್ಲ ದೇವರು ಯಾರು, ದೇವರು ಎಂತವರು, ನಮ್ಮಲ್ಲಿ ಇರುವ ಶ್ವಾಸ ಪ್ರಾಣ ದೇವರು ಕೊಟ್ಟಿರೋದು ಗೊತ್ತಿಲ್ಲ. ಆ ಸಮಾಜದಲ್ಲಿ ಇರುವ ಪಾಪಗಳು, ಆ ಸಮಾಜದಲ್ಲಿ ಇರುವ ಕೊಲೆ, ಆ ಸಮಾಜದಲ್ಲಿ ಇರುವ ವ್ಯಭಿಚಾರ, ಇದು ನಮ್ಮಲ್ಲಿ ಇದು ಎಲ್ಲಿಂದ ಹುಟ್ಟಿ ಬಂದಿದೆ ಅದು ಅವರಿಗೆ ಗೊತ್ತಾಗೋದಿಲ್ಲ. ಆದ್ರಿಂದ ಅವ್ರು ಏನು ಮಾಡ್ತಾರೆ, ತಮಗೆ ಬೇಕಾದ ಸಿದ್ಧಾಂತಗಳನ್ನು ತತ್ವಗಳನ್ನು ಅವರು ಸೃಷ್ಟಿ ಮಾಡುತ್ತಾರೆ. ದೇವರು ಇದ್ದಾರೆ, ಅವ್ರಿಗೊಂದು ರೂಪವನ್ನು ನಾವು ಕೊಡೋಣ ಎಂದು ಅವ್ರು ಏನ್ ಮಾಡ್ತಾರೆ, ಕೈಯಿಂದ ವಿಗ್ರಹಗಳನ್ನು ಸೃಷ್ಟಿ ಮಾಡಿ ಇಟ್ಟುಕೊಳ್ಳುತ್ತಾರೆ. ವಿಗ್ರಹಗಳನ್ನು ಸೃಷ್ಟಿ ಮಾಡಿ ಅದಕ್ಕೆ ಅವರು ಮಾಲೆ ಹಾಕಿ ಪೂಜೆ ಮಾಡಿ ಅವರು ಅದನ್ನು ಏನ್ ಮಾಡ್ತಾರೆ, ಎತ್ಕೊಂಡು ಹೋಗಿ ಇದನ್ನು ಕಾಪಾಡು. ಅದಕ್ಕೆ ಒಂದು ಕತೆ, ಇವ್ರು ಹಿಂಗೆಲ್ಲ ಬದುಕಿದ್ರು, ಹಿಂಗೆಲ್ಲ ಮಾಡಿದರು. ಹಾಗೆ ಇರುವಾಗ ನಾವು ಬದುಕುತ್ತಾ ಇರುವ ಲೋಕದಲ್ಲಿ ಹಲವಾರು ತತ್ವಗಳು, ಸಿದ್ಧಾಂತಗಳು, ವಿಗ್ರಹ ಆರಾಧನೆಗಳು ಎಲ್ಲ ಇರುವ ಮಧ್ಯದಲ್ಲಿ ದೇವರು ಯಾರೆಂದು ನಮಗೆ ಹೆಂಗೆ ಗೊತ್ತಾಗುತ್ತದೆ? ಚಿಕ್ಕ ವಯಸ್ಸಲ್ಲಿ ತಂದೆ ತಾಯಿ ನಮಗೆ ತೋರಿಸುವವರೇ ದೇವರು, ಕರ್ಕೊಂಡು ಹೋಗಿ ತೋರಿಸ್ಬಿಡ್ತಾರೆ, ಇವರೇ ದೇವರು. ನಾವು ಚಿಕ್ಕ ವಯಸ್ಸಿಂದ ಅವರನ್ನು ನಾವು ಹೋಗಿ ಆರಾಧಿಸಿ ಪ್ರೇಯರ್ ಮಾಡಿ ಬದುಕುತ್ತೇವೆ. ಚಿಕ್ಕ ವಯಸ್ಸಲ್ಲಿ ನಾನು ಹುಟ್ಟು ಕ್ರಿಶ್ಚಿಯನ್. ಚಿಕ್ಕ ವಯಸ್ಸಲ್ಲಿ ಚರ್ಚ್ ಕರ್ಕೊಂಡು ಹೋದು, ಮತ್ತೆ ಹೆಂಗೆ ನಾನು ದಾರಿ ತಪ್ಪಿದೆ. ಲೋಕದಲ್ಲಿ ನಾನು ಲೋಕವನ್ನು ನೋಡುವಾಗ, ದೊಡ್ಡವನಾಗಿ ಯವನಸ್ಥನಾಗುವಾಗ ಕ್ರಿಶ್ಚಿಯಾನಿಟಿಲೇ ಇರುವ ತಪ್ಪುಗಳನ್ನು ನಾನು ನೋಡಿದೆ. ಒಳಗಡೆನೆ ಜಾತಿ, ಒಳಗಡೆನೆ ಶ್ರೀಮಂತನು ಬಡವರು, ಈ ಸ್ಟ್ರೀಟ್ ಅವನು ಆ ಸ್ಟ್ರೀಟ್ ಅವನು, ನಮ್ಮ ಸಭೆಯವರು ಆ ಸಭೆಯವರು, ಇದರಲ್ಲಿ ಜಗಳ, ಜಾತಿ ವ್ಯತ್ಯಾಸ, ಇದೆಲ್ಲ ನಾನು ನೋಡುವಾಗ ಆ ಸಭೆ ಬಿಟ್ಟು ಹೊರಗಡೆ ಬಂದೆ. ಜಸ್ಟ್ ಒಂದು ನೇಮ್ಗೋಸ್ಕರ ಚರ್ಚಿಗೆ ಹೋಗೋದು. ಟೆಂಪಲ್ಗೆ ಹೋಗ್ತಾ ಇದ್ದೆ, ಮುಸ್ಲಿಂ ಸ್ಕೂಲಲ್ಲಿ ಓದ್ತಾ ಇದ್ದೆ, ಅಲ್ಲಿ ಫೈಟಿಂಗ್ ಇದ್ರೆ ಅಲ್ಲಿ ಹುಲ್ಲು ಹಾಕಿಕೊಂಡು ಹೋಗ್ಬೋದು. ದೇವರ ಕನ್ಫ್ಯೂಷನ್ ಆಯಿತು. ನೀವು ದೇವರ ನಿಜವಾದ ಸತ್ಯ ಸ್ವಾರ್ಥ ಇರುವ ಆ ಸತ್ಯ ಬೈಬಲನ್ನು ನೀವು ಬಿಟ್ಟು ದೂರ ಹೋದರೆ ಲೋಕದಲ್ಲಿ ಇರುವ ಎಲ್ಲ ನಿಮ್ಮನ್ನು ಏನು ಮಾಡುತ್ತೆ, ಕನ್ಫ್ಯೂಷನ್ ಮಾಡಿಬಿಡುತ್ತೆ. ನಾನು ಕನ್ಫ್ಯೂಷನ್ ಆಗಿಬಿಟ್ಟೆ. ಆವಾಗ ದೇವರು ಒಂದು ಏಟ್ ಕೊಟ್ಟು ಅದರಲ್ಲಿ ಯಾರು ನನ್ನನ್ನು ಕಾಪಾಡಕ್ಕಾಗದಷ್ಟು ಒಂದು ಪರಿಸ್ಥಿತಿ ಬರುವಾಗ ನಾನು ಹೋಗಿ ಆರಾಧಿಸಿದ ಯಾವ ನನಗೆ ಸಹಾಯ ಮಾಡಲ್ಲ. ಚಿಕ್ಕ ವಯಸ್ಸಲ್ಲಿ ನನ್ನ ತಂದೆ ತಾಯಿ ನನಗೆ ತೋರಿಸಿದ ಆ ದೇವರೇ ನನ್ನ ಕನಸಲ್ಲಿ ಬಂದು ನಾನು ನಿನ್ನ ತಾಯಿ ಗರ್ಭದಲ್ಲಿಯೇ ಆರಿಸಿಕೊಂಡೇನೆ ಮಗನೇ ಎಂದು ಮಾತನಾಡುವಾಗಲೇ ಗೊತ್ತಾಯಿತು ಇವರೇ ನಿಜವಾದ. ಅದು ತನಕ ನಾನು ಯೇಸು ಕರ್ತನು ಕೂಡ ಸುಮ್ಮನೆ ಒಂದು ಫೈದಾಕ್ಕೋಸ್ಕರ, ಏನಂದ್ರೆ ನಮಗೆ
ಸಹಾಯ ಬೇಕು. ಓದುವಾಗ ಒಳ್ಳೆ ಮಾರ್ಕ್ಸ್ ಬೇಕು, ಒಳ್ಳೆ ಬಟ್ಟೆ ಬೇಕು, ಸೈಕಲ್ ಬೇಕು, ಬೈಕ್ ಬೇಕು, ಇದಕ್ಕೋಸ್ಕರನೇ ಹುಡುಕಿ ಹೋಗೋದು. ಬಟ್ ನಿಜವಾದ ಸ್ವಂತ ರಕ್ಷಕನಾಗಿ ನಾನು ದೇವರನ್ನು ಸ್ವೀಕರಿಸಿಕೊಂಡದು, ನನ್ನ ಜೀವನದಲ್ಲಿ ಒಂದು ಕಷ್ಟ ಬಂದು ಯಾರಿಂದಲೂ ನನ್ನನ್ನು ಕಾಪಾಡೋಕ್ಕೆ ಆಗಲ್ಲ ಎಂದು ಒಂದು ಪರಿಸ್ಥಿತಿ ಬರುವಾಗ ಒಂದು ಅನುಭವ ಬಂದಿತ್ತು. ಅದೇ ನಾವು ಸಬ್ಜೆಕ್ಟಿವ್. ಒಂದು ಕಾಲದಲ್ಲಿ ಗಾಡ್ ವಾಸ್ ಆಬ್ಜೆಕ್ಟಿವ್. ಹುಡುಕಿ ಹೋಗುತ್ತಾರೆ, ಎಲ್ಲರೂ ಕರ್ಕೊಂಡು ಹೋಗಿ ತೋರಿಸುತ್ತಾರೆ, ನೀವೆಲ್ಲ ಅದನ್ನು ಇನ್ನೇನು ಮಾಡಬೇಕು, ಆರಾಧಿಸಬೇಕು. ಈ ಕಾಲದಲ್ಲಿ ನೀವು ಯಾರಿಗೂ ಹೋಗಿ ಗೊತ್ತಲ್ಲ, ಮತಾಂತರ ಅದೆಲ್ಲ ಈ ಕಾಲದಲ್ಲಿ ನಡೆಯೋದು ಸಾಧ್ಯವಿಲ್ಲ. ಸುಮ್ಮನೆ ಹೇಳಿಕೊಂಡಿರ್ಬೋದು. ಅವನವನು ಸ್ವಂತವಾಗಿ ಅನುಭವಿಸಿದ್ರೆ ಮಾತ್ರ ದೇವರನ್ನು ಹುಡುಕಿ ಬರ್ತಾನೆ. ಸವಿದು ನೋಡಿರಿ ದೇವರು ಯಾರು ಒಳ್ಳೇದು ಗೊತ್ತಾ ಅಂತ ಹೇಳಿದ ಪ್ರಕಾರ ಸಬ್ಜೆಕ್ಟಿವ್. ಗಾಡ್ ಇಸ್ ಸಬ್ಜೆಕ್ಟಿವ್. ಅನುಭವದಿಂದ ತಿಳ್ಕೊಳ್ತಾರೆ. ಹಲ್ಲೆಲೂಯಾ. ಅದನ್ನೇ ಪೌಲನು ಕೂಡ ಅನುಭವದಿಂದ ತಿಳ್ಕೊಂಡ್ರ ಜೀವನದಲ್ಲಿ. ಅವನು ಒಂದು ಭಯಂಕರವಾದ ಯಹೂದಿಯನಾಗಿ ಬದುಕಿದನು, ಕ್ರೈಸ್ತರನ್ನು. ಅವನು ಹೇಳ್ತಾನೆ, ನಾನು ಕ್ರೈಸ್ತ ಕೊಲೆಕಾರನು. ಆ ರೀತಿಯಲ್ಲಿ ಬದುಕುತ್ತಾ ಇದ್ದವನನ್ನು ಯೇಸು ಕರ್ತನು ಎನ್ಕೌಂಟರ್ ಮಾಡಿದರು. ಅವನು ದಮಸ್ಕದ ದಾರಿಯಲ್ಲಿ ಅವನು ಕ್ರೈಸ್ತರನ್ನು ಹಿಡಿದು ಯೆರೂಸಲೇಮಿಗೆ ತರಬೇಕು ಎಂದು ಅವನು ಹೋಗ್ತಾ ಇರುವ ದಾರಿಯಲ್ಲಿ ಯೇಸು ಕರ್ತನ ಮೇಲೆಂದು ನೋಡ್ತಾರೆ ಅಷ್ಟೇ. ಅವನು ಹೇಳ್ತಾನೆ, ಅದರಲ್ಲಿ ಮಧ್ಯಾಹ್ನದಲ್ಲಿ ಸೂರ್ಯನಿಗಿಂತ ಹೆಚ್ಚಾಗಿರುವ ಒಂದು ಬೆಳಕನ್ನು ನಾನು ನೋಡಿದೆ, ಅಲ್ಲೇ ಕುರುಡಾಗಿದೆ. ಹೇಳ್ತಾರೆ ಯೇಸು ಕರ್ತನು ಅವನು ಮಾತನಾಡಿದರು, ಪೌಲನೇ ಪೌಲನೇ, ಸೌಲನೇ, ಅವತ್ತು ಸೌಲನೇ ನನ್ನನ್ನು ಯಾಕೆ ನನ್ನ ಮಕ್ಕಳನ್ನು ಹಿಂಸೆ ಪಡಿಸ್ತಾರೆ, ನನ್ನನ್ನು ಹಿಂಸೆ ಪಡಿಸಿದ ಹಾಗೆ ಇವತ್ತೆಲ್ಲ ಈ ರಾಜಕೀಯ ಮಾಡುವವರನ್ನ ಹೇಳಿಕೊಂಡಿರ್ತಾರಲ್ಲ, ನೀವು ನನ್ನನ್ನು ಮುಟ್ರಿ ನಮ್ಮ ಎಲ್ಲ ಸುಮ್ಮನೆ ದೇವರ ಮಾತು, ದೇವರ ಡೈಲಾಗ್ ಅದು. ಹಲ್ಲೆಲೂಯಾ. ಇರುವಾಗ ಅವರು ಅಲ್ಲಿ ಯೇಸು ಕರ್ತನು ಹೇಳಿದರು, ನೀನು ನನ್ನನ್ನು ಹಿಂಸೆ ಪಡಿಸಬೇಡ. ನೀನು ಹಿಂಸೆ ಪಡಿಸುವ ಯೇಸು ನಾನೇ. ಅವನು ಯಾರು ಕೇಳಿದಾನೆ. ಆಮೇಲೆ ದೇವರು ಅವನನ್ನು ಕುರುಡಾಕಿ ಕರ್ಕೊಂಡು ಹೋಗಿ ಅನ್ಯ ಜನರಿಗೆ ಸುವಾರ್ತೆಯನ್ನು ಸಾರುವುದಕ್ಕೋಸ್ಕರ ಆರಿಸಲ್ಪಟ್ಟ ಈ ಪಾತ್ರೆಯಿಂದ ಅವನಿಗೆ ಪ್ರಕಟಿಸಿದರು. ಅವನು ತನ್ನನ್ನು ಒಪ್ಪಿಸಿಕೊಟ್ಟು ಆ ದಿವಸದಿಂದ ದೇವರ ಒಂದು ಪ್ರವಾದಿಯನ್ನು ಕಳುಹಿಸಿ ಅವನ ಕಣ್ಣನ್ನು ತೆರೆಯುತ್ತಾರೆ, ಅಭಿಷೇಕಿಸ್ತಾರೆ, ದೀಕ್ಷಾಸ್ನಾನ ತಗೊಳ್ತಾನೆ, ಸುವಾರ್ತೆಯನ್ನು ಸಾರಕೋತಾನೆ. ಭಯಂಕರ ಕಠಿಣವಾದ ಒಬ್ಬ ಮನುಷ್ಯನು ಇದೆಲ್ಲ ದೇವರಿಗೋಸ್ಕರ ಬಿಟ್ಟನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವನಲ್ಲಿ ಒಂದು ಬದಲಾವಣೆ. ಆಮೇಲೆ ಸುವಾರ್ತೆಯನ್ನು ಸಾರುತ್ತಾನೆ. ಈ ಯಹೂದ್ಯರೇ ಯಾರಿಗೋಸ್ಕರ ಅವನು ಬದುಕಿದನು, ಆ ಯಹೂದ್ಯರೇ ಸುವಾರ್ತೆಯನ್ನು ಸಾರುವ ಅವನು ಹಿಂದಡ್ಡಿ ಬಂದು ಸಾಯಿಸುವುದಕ್ಕೆ ಪ್ರಯತ್ನ ಮಾಡಿದರು. ನಾವು ಸತ್ಯವೇದದಲ್ಲಿ ನೋಡುತ್ತೇವೆ. ಆ ದೇವರ ಪ್ರೀತಿಯನ್ನು ಅನುಭವಿಸಿದ ಅವನು ಸುವಾರ್ತೆಯನ್ನು ಇವತ್ತು ಸಾರ್ತಾ ಇದ್ದಾನೆ. ಈ ಪಟ್ಟಣದಲ್ಲಿ ಬಂದು ಅವನು ಓಲ್ಡ್ ಟೆಸ್ಟಮೆಂಟ್ ಅಲ್ಲಿ ಅವನು ಡಾಕ್ಟರೇಟ್ ಪಡ್ಕೊಂಡವನೇ. ಗಮಾಲಿಯಲ್ ಕೆಳಗಡೆ ತತ್ವಗಳು, ಲೋಕದಲ್ಲಿರುವ ತತ್ವಗಳು, ಲೋಕದಲ್ಲಿರುವ ಸಿದ್ಧಾಂತಗಳು, ಏನು ವಿಗ್ರಹಾರಾಧನೆ, ಏನು ಹಳೆ ನಿಯಮದ ಎಲ್ಲ ಕಟ್ಟಳೆಗಳು ಎಲ್ಲವನ್ನು ತಿಳಿದಿರುವ ಒಬ್ಬ ದೇವರ ಸೇವಕನೇ ಪೌಲನು. ಈ ಕಾಲದಲ್ಲಿ ನಾವು ಅದೇ ಕಾರ್ಯಗಳನ್ನು ಎದುರಿಸ್ತಾ ಇದ್ದೇವೆ. ಎಲ್ಲ ಕಡೆ ವಿಗ್ರಹಾರಾಧನೆ, ಆಮೇಲೆ ತತ್ವಗಳು. ಸುಮ್ಮನೆ ಕೂತ್ಕೊಂಡು ಹೋದಲ್ಲ, ಸೋಷಿಯಲ್ ಮೀಡಿಯಾ ಬಂದಿದೆ. ಒಂದು ಚಿಕ್ಕದಾಗಿ ಒಂದು ಪೋಸ್ಟರ್ ಆಗಿ ಫೇಸ್ಬುಕ್ ಆಗಿದೆ, ಕೆಳಗಡೆ ನಿಮಗೆ ಕಮೆಂಟ್ಸ್ ಬರ್ತಾ ಇರೋದು. ಇಷ್ಟೆಲ್ಲವರು ಅದನ್ನು ಲೈಕ್ಸ್ ಕೊಡ್ತಾರೆ, ಇಷ್ಟೆಲ್ಲದವರು ವಾದ ವಿವಾದಕ್ಕೆ ಬರುತ್ತಾರೆ. ಈ ಕಾಲದಲ್ಲಿ ಎಲ್ಲಕ್ಕೋಸ್ಕರ ವಾದ ವಿವಾದ ಬರುತ್ತೆ. ಅದರ ಮಧ್ಯದಲ್ಲಿ ನಾವು ಬದುಕುತ್ತಾ ಇದ್ದೇವೆ. ಸತ್ಯ ಏನು, ಸತ್ಯ ದೇವರು ಯಾರು, ಅವರು ಏನು ಮಾಡಿದ್ದಾರೆ ಅದು ಗೊತ್ತಾದರೆ ಮಾತ್ರ ಅವರು ನೆಲೆಗೊಂಡಿರುತ್ತಾರೆ. ಇಲ್ಲಾಂದರೆ ಸಭೆಗಳು ಇವತ್ತು ಖಾಲಿಯಾಗಿ ಹೋಗ್ತಾ ಇದೆ. ಸುಮ್ಮನೆ ಏನೋ ಒಂದು ಹೆಸರಿಗೋಸ್ಕರ ಜನರು ದೇವರನ್ನು ಹುಡುಕಿ ಬರುತ್ತಾರೆ. ಪೌಲನು ಕೂಡ ಅಲ್ಲಿ ಅಥೇನೆ ಪಟ್ಟಣದಲ್ಲಿ ಅವನು ಸುತ್ತಲೂ ನೋಡುವಾಗ ವಿಗ್ರಹ ಆರಾಧನೆಗಳು, ಅಲ್ಲಿ ಬದುಕುತ್ತಾ ಇರುವ ಜನರು ತತ್ವಗಳನ್ನು ಹಿಂಬಾಲಿಸುವುದನ್ನು ಅವನು ನೋಡಿ ಅವರ ಜೊತೆಗೆ ಸುವಾರ್ತೆ ಹಂಚಿಕೊಳ್ಳುತ್ತಾನೆ. ಅವರು ನಮಗೊಂದು ದೊಡ್ಡ ಸಭೆ ಇದೆ, ಅಲ್ಲಿ ಒಂದು ಮಾತನಾಡಿದ ಅವನನ್ನು ಏನ್ ಮಾಡ್ತಾರೆ, ಕರ್ಕೊಂಡು ಅಲ್ಲಿ ಹೋಗುತ್ತಾರೆ. ಮುಂದೆ ಹೋದ್ರಿ. ಯೇಸುವಿನ ವಿಷಯವಾಗಿಯೂ ಸತ್ತವರು ಎದ್ದು ಬರುವರೆಂಬ ವಿಷಯವಾಗಿಯೂ ಸಾರುತ್ತಿದ್ದರಿಂದ ಇವನು ಅನ್ಯ ದೇಶದ ದೈವಗಳನ್ನು ಅರಿಯೋಪಾಹಕ್ಕೆ
ನೂತನ ತರವಾದ ಉಪದೇಶವನ್ನು ನಾವು ತಿಳಿಯಬಹುದೇ? ಹಾ ಅಪೂರ್ವವಾದ ಸಂಗತಿಗಳನ್ನು ಹ್ಮ್. ನಮಗೆ ಶ್ರುತಪಡಿಸುತ್ತೀಯಲ್ಲ. ಹ್ಮ್. ಆದ ಕಾರಣ ಹ್ಮ್. ಅವೇನೆಲ್ಲವೂ ಹ್ಮ್. ತಿಳಿಯಬೇಕೆಂದು ನಮಗೆ ಅಪೇಕ್ಷೆ ಇದೆ ಅಂದರು. ಹ್ಮ್. ಅತೇನೆಯಲ್ಲಿ ಇನ್ನೊಬ್ಬರು ಹೋದ್ರಿ ಅಥೇನೆಯಲ್ಲಿಯೂ ಹಾ. ಅಲ್ಲಿ ವಾಸವಾಗಿದ್ದ ಪರಸ್ಥಳದವರು ಹ್ಮ್. ಹೊಸ ಹೊಸ ಸಂಗತಿಗಳನ್ನು ಕೇಳುವುದಕ್ಕೂ ಹೊರತು ಬೇರೆ ಯಾವುದಕ್ಕೂ ಸಮಯ ಕೊಡುತ್ತಿರಲಿಲ್ಲ. ಇಲ್ಲಿ ಒಂದು ಗ್ರೂಪ್ ಸುಮ್ಮನೆ ತತ್ವಗಳನ್ನ ಕೇಳ್ಕೊಂಡು ಅಲ್ಲೆಲ್ಲ ಅವರು ಕೂತ್ಕೊಂಡು ಬಾ ಹೊಸದಾಗಿ ಏನು ಬರ್ತಾ ಇದೆ ಇವನ್ನ ಕರ್ಕೊಂಡು ಬಾ ಏನಾದರೂ ಮಾತನಾಡೋದು ಸುಮ್ಮನೆ ಕೂತ್ಕೊಂಡು ಅದನ್ನು ಕೇಳಿಸ್ಕೊಳ್ಳೋದು ಅಷ್ಟೇ. ಇಲ್ಲಿ ಪೌಲನ್ನು ಕರ್ಕೊಂಡು ಹೋದ್ರೆ ಪೌಲನು ಮಾತನಾಡಿದ ಏನು, ನಾನು ಈ ವಾಕ್ಯ ಭಾಗವನ್ನು ನೀವು ಧ್ಯಾನಿಸುವಂತ ಹೇಳ್ತಾನೆ. ಇವನು ಪ್ರಸನ್ನ ಪೂರ್ತಿಯಾಗಿ ಅವನು ಮುಗಿಸ್ತಾನ ಇಲ್ಲ ಅರ್ಧ ಅಲ್ಲಿ ನಿಲ್ಲಿಸ್ತಾನ. ಅದರಲ್ಲಿ ಎಷ್ಟು ಜನರು ರಕ್ಷಣೆ ಹೊಂದಿದ್ರು ಅದನ್ನು ನಾವು ಧ್ಯಾನಿಸ್ತಿದ್ದೆ. ಬನ್ನಿ. ಪೌಲನು ಆ. ಅರಿಯೋಪಾಗದ ಮಧ್ಯದಲ್ಲಿ ನಿಂತುಕೊಂಡು ಹೇಳಿದ್ದೇನೆಂದರೆ, ಹ್ಮ್. ಅಥೇನೆಯ ಜನರೇ, ಹ್ಮ್. ನೀವು ಎಲ್ಲದರಲ್ಲಿಯೂ ಅತಿ ಭಕ್ತಿವಂತರೆಂದು ಆ. ನನಗೆ ತೋರುತ್ತದೆ. ಹ್ಮ್. ನಾನು ನಿಮ್ಮ ಪಟ್ಟಣದಲ್ಲಿ ತಿರುಗಾಡುತ್ತಾ ಹ್ಮ್. ನೀವು ಪೂಜಿಸುವ ದೇವತಾ ಪ್ರತಿಮೆಗಳನ್ನು ಚೆನ್ನಾಗಿ ನೋಡುತ್ತಾ ಇದ್ದಾಗ ಇಲ್ಲಿ ನೋಡಿದರೆ ಒಂದು ವಾಕ್ಯ ಭಾಗದಲ್ಲಿ ಒಂದು ವಿಶೇಷವಾದ ಒಂದು ಕಾರ್ಯವನ್ನು ಹೇಳುತ್ತಾನೆ. ನೀವು ಎಲ್ಲದರಲ್ಲೂ ಅತಿ ಭಕ್ತಿವಂತರಂತೂ ಕ್ರೈಸ್ತರು ಎಷ್ಟು ಜನರು ಮುಂಚಾನೆ ಎತ್ತಲು ಪ್ರಾರ್ಥನೆ ಮಾಡೋಕೆ ಮುಂಚೆ ನೀಟಾಗಿ ದೇವರ ಪ್ರಸನ್ನತೆಗೆ ಬರ್ತಾ ಇದ್ದೀರಿ. ಎಲ್ಲ ಎತ್ತಲು ಕೂತೊಂದು ಹಲ್ಲು ಕೂಡ ಉಜ್ಜದೆ ಹಾಲೆಲೂಯ ಪ್ರೈಸ್ ಅಲ್ಲೋ ಹಂಗೆ ಹೋಗ್ಬಿಡ್ತಾರೆ ಆ ಪ್ರಾರ್ಥನೆಗೆ. ಕೂತ್ಕೊಂಡ ತಕ್ಷಣ ಒಂದು ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಬೋದು. ನಾನು ಮಾಡ್ತೇನೆ ಸ್ವಲ್ಪ ಮುಂಚಾನೆಗಳ ಸೋದರ ಒಳ್ಳೆ ನಿದ್ರೆ ಕೊಟ್ಟಿದ್ದೀರಿ, ಪ್ರೇಮ್ ಬರ್ತಾ ಇದ್ದೇನೆ ಹಂಗೆ ಹೇಳಿಬಿಟ್ಟು ಹೋಗುತ್ತೆ. ಅದು ತಪ್ಪಿಲ್ಲ. ಬಟ್ ಕೆಲವರು ಆ ಬೆಡ್ ಮೇಲೆ ಕೂತ್ಕೊಂಡು ಅಲ್ಲೇ ಒಂದು ಅರ್ಧ ಗಂಟೆ ಅದು ನಮಗೆ ಒಳ್ಳೆ ಅದು ನಲ್ಲಬಿ ತರ ಇರುತ್ತೆ. ಒಂದೆರಡು ಆಡುವಾಗಲೇ ಸುತ್ತಲಿರೋ ದೇವದೂರೆಲ್ಲ ನಿದ್ರೆ ಮಾಡ್ತಾರೆ. ಜೋರ ಹೇಳಪ್ಪ, ನನಗೆ ನಿದ್ರೆ ಬರುತ್ತೆ ಅಲ್ಲಿ. ನಾನು ಹೇಳ್ತೇನೆ, ಈ ಲೋಕದಲ್ಲಿ ನೀವು ಹೋಗಿ ಬೇರೆ ಧರ್ಮಗಳಲ್ಲಿ ಮುಂಚೆ ಅವ್ರು ಹೋಗಿ ಸ್ನಾನ ಮಾಡಿಸ್ಕೊಂಡು ಅವ್ರು ಎಷ್ಟು ನೀಟಾಗಿ ಹೊಸ ಬಟ್ಟೆ ಹಾಕಿಕೊಂಡು ಬಂದು ಹೂವು ಚಂದನ್ ಅದೆಲ್ಲ ತಗೊಂಡು ಬಂದು ಅಯ್ಯಯ್ಯೋ ಅವರ ಭಕ್ತಿಯನ್ನು ನೋಡಿದ್ರೆ ನಿಜವಾಗಿ ಅವರು ಭಕ್ತರೇ. ಅವ್ರಿಗೆ ಗೊತ್ತಿಲ್ಲ ಯಾರು ನಿಜವಾದ ದೇವರು, ಅವರಿಗೆ ಗೊತ್ತಿಲ್ಲ ನಿಜವಾದ ದೇವರು. ಬಟ್ ಅವ್ರ ಭಕ್ತಿಯಲ್ಲಿ ಏನು ಕೊರತೆ ಇರುವುದಿಲ್ಲ. ಕ್ರೈಸ್ತರಲ್ಲಿ ಕೂಡ ಭಕ್ತಿ ನೋಡೋದು ಟೈಮ್ ನೋಡೋರು. ಇವತ್ತು 1 ಗಂಟೆ 10 ನಿಮಿಷ ಇದೆ, ರೂಮನ್ ಯಾವಾಗ ಇವತ್ತು ಪ್ರಸಂಗ ಮುಗಿಸ್ತಾನೆ, ಇಷ್ಟು ಇಂಟ್ರೊಡಕ್ಷನ್ ಕೊಟ್ಟಿದ್ದಾನೆ ಅಂತ ಯೋಚನೆ ಮಾಡಿ ಕೂತಿರೋರು ಇರ್ತಾರೆ. ನಾನು ಏನು ಮಾಡೋದು ಎಲ್ಲ ನಿಮಗೆ ಸ್ಪಷ್ಟವಾಗಿ ತಿಳಿಸಬೇಕು. ನಾಳೆ ನೀವು ಹೊರಗಡೆ ಹೋಗಿ 4 ಜನರಿಗೆ ಸುವಾರ್ತೆ ಸಾರುವಾಗ ಒಳ್ಳೆ ರೀತಿಯಲ್ಲಿ ನೀವು ಸುವಾರ್ತೆಯನ್ನು ಸಾರಬೇಕು. ಅಲ್ಲೇಲೂಯ. ಯಾಕಂದ್ರೆ ನಾವು ಎದುರಿಸುವ ತತ್ವಗಳು ಇವೆ, ಅದನ್ನು ನಾನು ಹೇಳ್ತೇನೆ. ಅಲ್ಲೇಲೂಯ. ಹಂಗಿರುವ ಭಕ್ತರು ಇದ್ದಾರೆ, ಎಲ್ಲ ಕಡೆ ಭಕ್ತರು ಇದ್ದಾರೆ. ಅವರ ಭಕ್ತಿ ಸರಿಯಾದ ಭಕ್ತಿ. ಬಟ್ ಅವ್ರು ಯಾರನ್ನು ಆರಾಧಿಸ್ತಾರೋ ಅದೇ ತಪ್ಪಾಗಿರುತ್ತೆ. ಇವರೇ ನಿಜವಾದ ದೇವರನ್ನು ಗೊತ್ತಿಲ್ಲದೆ ಅವರು ಆರಾಧಿಸ್ತಾ ಇದ್ದಾರೆ. ಬಟ್ ಅವರಲ್ಲಿ ಭಕ್ತಿ ಉಂಟು. ನಮ್ಮೂರಲ್ಲಿ ಕೂಡ ಭಕ್ತರು, ಹೆಚ್ಚಾದ ಭಕ್ತರು ಇದ್ದಾರೆ. ನಮಗೆ ಕೂಡ ನಾಚಿಕೆ ಬರುತ್ತೆ, ಅಷ್ಟೆಲ್ಲ ಭಕ್ತಿ ಅವರಲ್ಲಿ ಇರುವುದನ್ನು ನಾವು ನೋಡ್ತೇವೆ. ಬಟ್ ಅವರು ಆರಾಧಿಸುವ ದೇವರೇ ಅವರು ಗೊತ್ತಿಲ್ಲದೆ ಅವರು ಆರಾಧಿಸ್ತಾ ಇದ್ದಾರೆ. ಎಷ್ಟು ದೊಡ್ಡ ಮಹಾ ಉನ್ನತ ದೇವರಿದ್ದಾರೆ ಪರಿಶುದ್ಧರು. ನಾನೇ ಎಷ್ಟು ದೊಡ್ಡ ಡಾಕ್ಟ್ರೇಟ್ ನನ್ನನ್ನೇ ಕಣ್ಣನ್ನು ಕುರುಡಾಗಿಬಿಟ್ರು. ಇವರು ಇಲ್ಲಿ ಕೂತ್ಕೊಂಡು ಇದೆಲ್ಲ ಪೂಜಿಸ್ತಾ ಇದ್ದಾರೆ. ಅವನಿಗೆ ಕೋಪ ಬಂದಿತ್ತು. ವಾಸ್ ಪ್ರೊವೋಕ್. ನೀವು ಇಂಗ್ಲೀಷಲ್ಲಿ ನೋಡಿದರೆ ಗೊತ್ತಾ, ಅವನು ಅಲ್ಲಿ ಹೋಗಿ ಸ್ವಾರ್ಥವನ್ನು ಸಾರುತ್ತಾನೆ. ಬಟ್ ಅವನು ಪ್ರೀತಿಯಿಂದ ಸಾರುತ್ತಾನೆ. ಅವನು ಅವ್ರ ಮೇಲೆ ದೋಷವನ್ನು ಹಾಕ್ತಾ ಇಲ್ಲ. ನೀವೆಲ್ಲ ಭಕ್ತರೇ, ನಿಮ್ಮಲ್ಲಿ ಹೆಚ್ಚಾದ ಭಕ್ತರು ಇದ್ದಾರೆ. ನಿಮ್ಮ ಪಟ್ಟಣದಲ್ಲಿ ನಾನು ತಿರುಗಾಡ್ತಾ ಇರುವಾಗ ಇದೆಲ್ಲ ನೋಡಿದೆ ಎಂದು ಅವನು ಹೇಳುತ್ತಾನೆ. ಮುಂದೆ ಒಂದು ಬಲಿಪೀಠವು ನನ್ನ ಕಣ್ಣಿಗೆ ಬಿತ್ತು, ಹ್ಮ್. ಅದರ ಮೇಲೆ ತಿಳಿಯದ ದೇವರಿಗೆ ಎಂದು ಬರೆಯಿತು. ಆದ ಕಾರಣ ನೀವು ಯಾವುದನ್ನು ತಿಳಿಯದೆ ಪೂಜಿಸುತ್ತೀರೋ ಅದನ್ನೇ ನಿಮಗೆ ತಿಳಿಯಪಡಿಸುತ್ತೇನೆ, ಕೇಳಿರಿ. ಎಷ್ಟು ಓದಿದವರು ಅವರಿಗೆ ಹೆಂಗೆ ಅವ್ರ ಕಣ್ಣುಗಳನ್ನು ಕುರುಡಾಕಿ ಇಟ್ಟಿರ್ತಾನೆ. ಕಣ್ಣುಗಳು ಕುರುಡಾಯ್ತು. ಯಾರು ನಿಜವಾದ ದೇವರನ್ನು ಗೊತ್ತಿಲ್ಲ. ಜಗತ್ತನ್ನು ಅದರಲ್ಲಿ ಇರುವ ಎಲ್ಲ ವಸ್ತುಗಳನ್ನು ಉಂಟು ಮಾಡಿದ ದೇವರು ಭೂಮಿ ಆಕಾಶಗಳ ಒಡೆಯನಾಗಿ ಇರುವುದರಿಂದ ಗುಡಿಗಳಲ್ಲಿ ವಾಸ ಮಾಡುವವನಲ್ಲ. ಆಕಾಶದ ದೇವರ ಸಿಂಹಾಸನ, ಭೂಮಿ ಆತನ ಪೀಠ. ಸೊಲೊಮೋನನು ಆಲಯವನ್ನು ಕಟ್ಟಿದ ಮೇಲೆ ಅವನು ಈ ರೀತಿಯಲ್ಲಿ ಪ್ರಾರ್ಥನೆ ಮಾಡಿದ್ರೆ, ಅಪ್ಪ ನಿನಗಾಗಿ ನಾನು ಆಲಯ ಕಟ್ಟಿದ್ದೇನೆ, ನೀವು ಎಂತವರು, ನೀವು ಇದರಲ್ಲಿ ಬಂದು ವಾಸವಾಗಿ ಇರುತ್ತೀರಾ.
ಅವನಲ್ಲಿ ತಿಳಿಸ್ತಾನೆ, ನಾನು ನಿಮಗೆ ತಿಳಿಸುವ ದೇವರು ಭೂಮಿ ಆಕಾಶಗಳನ್ನು ಸೃಷ್ಟಿ ಮಾಡಿದ ಸರ್ವಶಕ್ತನಾಗಿರುವ ಸಾರ್ವಭೌಮ. ಮುಂದೆ ತಾನೇ ಎಲ್ಲರಿಗೂ ಜೀವಶ್ವಾಸ ಮುಂತಾದದ್ದೆಲ್ಲವನ್ನು ಕೊಡುವವನಾಗಿಲ್ಲ. ಹಂಗಾದ್ರೆ ನಮ್ಮಲ್ಲಿ ಇರುವ ಪ್ರಾಣ, ಜೀವಶ್ವಾಸ, ಲೋಕದಲ್ಲಿ ಇರುವ ಎಲ್ಲಾ ಮನಸ್ಸಲ್ಲಿರುವ ಜೀವಶ್ವಾಸ ಅವನ ಕಡೆಯಿಂದ ನಮಗೆ ಕೊಡಲ್ಪಟ್ಟಿರುವುದು. ಕೊರತೆಯಿದ್ದವನಂತೆ ಮನುಷ್ಯರ ಕೈಗಳಿಂದ ಸೇವೆ ಹೊಂದುವಂತವನು ಅಲ್ಲ. ಆತನು ಒಬ್ಬನಿಂದಲೇ ಎಲ್ಲಾ ಜನಾಂಗದವರನ್ನು ಯಾರೊಬ್ಬನು ಕರೆಕ್ಟಾಗಿ ಹೇಳಿ. ಚಾಕ್ಲೇಟ್ ಆರ್ಡಿನರಿ ಥಿಂಕ್ ಮಾಡಿ. ಒಬ್ಬನಿಂದ್ರೆ ಯಾರೋ ಹೇಳಿದ್ರು ಅಯ್ಯೋ, ಒಬ್ಬ ಮನುಷ್ಯನಿಂದಲೇ. ಆದಾಮನೆ ಅಷ್ಟೇ. ಬೇಗ ಎಲ್ಲಾ ಜನಾಂಗದವರನ್ನು ಹುಟ್ಟಿಸಿ ಅವರವರು ಇರತಕ್ಕ ಕಾಲಗಳನ್ನು ಅವರವರ ನಿವಾಸಗಳ ಮೇರೆಗಳನ್ನು ನಿಷ್ಕರ್ಷಿಸಿ ಭೂಮಂಡಲದಲ್ಲೆಲ್ಲ ವಾಸ ಮಾಡಿ ಒಂದು ವೇಳೆ ಅವರು ತಡವಾಗಿ ಕಂಡುಕೊಂಡಾರೇನೋ ಎಂದು ತನ್ನನ್ನು ಹುಡುಕುವವರನ್ನಾಗಿ ಮಾಡಿದನು. ಆತನು ನಮ್ಮಲ್ಲಿ ಒಬ್ಬನಿಗೂ ದೂರವಾದವನಲ್ಲ. ಆತನಲ್ಲಿ ಪ್ರಕೃತಿಯನ್ನು ನೋಡಿದರೆ ನಮಗೆ ಗೊತ್ತಾಗದೆ ಒಬ್ಬರು ದೇವರು ಇದ್ದಾರೆ. ಹಲ್ಲೆಲೂಯಾ. ದೇವರು ಸಂಪೂರ್ಣವಾಗಿ ಮನಸ್ಸನ್ನು ಸೃಷ್ಟಿ ಮಾಡಿ ಅವನಿಗೆ ದೇಶಗಳನ್ನು ಅಲಾಟ್ ಮಾಡಿ, ಅವನಿಗೆ ಭಾಷೆಗಳನ್ನು ಅಲಾಟ್ ಮಾಡಿ, ಅವನಿಗೆ ಬೇಕಾದ ಮಳೆ ಬೆಳೆ ಎಲ್ಲ ಕೊಡುವುದು ನಮ್ ದೇವರೇ. ಹಲ್ಲೆಲೂಯಾ. ಆತನಲ್ಲಿಯೇ ನಾವು ಜೀವಿಸುತ್ತೇವೆ, ಇರುತ್ತೇವೆ. ನಿಮ್ಮ ಕವಿಗಳಲ್ಲಿಯೂ ಕೆಲವರು ನಾವು ಆತನ ಸಂತಾನದವರೇ ಎಂಬುದಾಗಿ ಹೇಳಿದ್ದಾರೆ. ನಾವು ದೇವರ ಸಂತಾನದವರಾಗಿದ್ದ ಮೇಲೆ ದೈವವು ಮನುಷ್ಯನ ಶಿಲ್ಪವಿದ್ಯೆಯಿಂದಲೂ ಕಲ್ಪನೆಯಿಂದಲೂ ಎದ್ದಿರುವ ಚಿನ್ನ, ಬೆಳ್ಳಿ, ಕಲ್ಲುಗಳಿಗೆ ಸಮಾನವೆಂದು ನಾವು ಭಾವಿಸಬಾರದು. ಆ ಅಜ್ಞಾನ ಕಾಲಗಳನ್ನು ದೇವರು ಲಕ್ಷ್ಯಕ್ಕೆ ತರಲಿಲ್ಲ. ಈಗಲಾದರೂ ಆತನು ನಾಲ್ಕು ದಿಕ್ಕಿನಲ್ಲಿರುವ ಮನುಷ್ಯರೆಲ್ಲರನ್ನು ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪ್ಪಣೆ ಕೊಡುತ್ತಾನೆ. ಇಲ್ಲಿ ನಾನು ಹೇಳ್ತೇನೆ, ಮೊದಲನೇದಾಗಿ ದೇವರು ಬೆಳ್ಳಿ, ಬಂಗಾರ ಮತ್ತು ಕಲ್ಲುಗಳ ರೂಪದಲ್ಲಿ ಇಲ್ಲ. ಅದನ್ನು ಮೊದಲು ಅರ್ಥ ಮಾಡಿಕೊಳ್ಳಿರಿ. ನಾನು ಒಂದು ಕ್ರೈಸ್ತನಾಗಿದ್ರು, ನಾನು ಒಂದು ಮೇನ್ಲೈನ್ ಚರ್ಚಲ್ಲಿ ಹುಟ್ಟಿ ಬಂದವನೇ. ಚಿಕ್ಕ ವಯಸ್ಸಲ್ಲಿ ಫೋಟೋ ಮುಂದೆ ನಿಂತು ನಾನು ಪ್ರಾರ್ಥಿಸುವೆನು. ಆ ಫೋಟೋ ಅಲ್ಲಿ ಮೊಂಬತ್ತಿ ಹಾಕಿ, ಅದರಲ್ಲಿ ಬತ್ತಿ ಏನು ಹೇಳ್ತಾರೆ, ಕ್ಯಾಂಡಲ್ಸ್ ಎಲ್ಲ ಹಾಕಿ ಮುಂದೆ ನಿಂದು, ಯೇಸಪ್ಪ ನಾನು ಪರೀಕ್ಷೆಗೆ ಹೋಗ್ತಾ ಇದ್ದೇನೆ, ಮಿಕ್ಕವರೆಲ್ಲ ಫೇಲ್ ಆಗಬೇಕು, ನನಗೆ ಒಳ್ಳೆ ಮಾರ್ಕ್ ಕೊಡಬೇಕು ಅಂತ ಪ್ರಾರ್ಥಿಸ್ಬಿಟ್ಟು ಹೋಗ್ಬೇಡು. ಆ ಕಾಲದಲ್ಲಿ ಆ ಫೋಟೋನೇ. ಆಮೇಲೆ ನಾನು ನನ್ನ ಕೈಯಿಂದಲೇ ಜೀಸಸ್ ಪಿಕ್ಚರ್ ತುಂಬಾ ಚೆನ್ನಾಗಿ ಬರೆಯುವೆನು. ಒಂದೊಂದು ಸಾರಿ ಬರೆಯುವಾಗಲೂ ಒಂದೊಂದು ಡಿಸೈನ್ ಅಲ್ಲಿ ಬರೀತಾರೆ. ನಾವು ಅವ್ರಿಗೊಂದು ರೂಪ ಕೊಡೋಕೆ ಆಗಲ್ಲ. ಅದು ಒಂದು ಕಲ್ಪನೆ ಚಿತ್ರ ಅಷ್ಟೇ. ಹಿಂಗೆ ಇದ್ದರು 6-7-6.5 ಅಡಿಯಲ್ಲಿ ಇದ್ದರು, ಈ ತರ ಕೂದಲಿಟ್ರು, ಘಟ್ಟ ಇಟ್ಟರು, ನಮಗೆ ಕಲ್ಪನೆ ಚಿತ್ರ ಅಷ್ಟೇ. ಬಟ್ ಅದು ಇರುವಾಗ ಅದಕ್ಕೆ ನಾವು ರೂಪ ಕೊಟ್ಟು ಅದಕ್ಕೆ ಮಳೆಯಲ್ಲಿ ಅದು ಅವಶ್ಯಕತೆ ಇಲ್ಲ. ಯೇಸು ಕರ್ತನು ಇಲ್ಲಿದ್ರು, ಆ ರೂಮಲ್ಲಿ ಇದ್ರು, ನೀವು ರೋಡಲ್ಲಿ ಹೋಗ್ತಾ ಇರುವಾಗಲೂ, ಮಳೆ ಇರುವಾಗಲೂ, ಕೆಲಸ ಮಾಡುವ ಸ್ಥಳದಲ್ಲಿ, ಕೂತಿರುವ ಸ್ಥಳದಲ್ಲಿ ನಮ್ಮಲ್ಲಿ ವಾಸವಾಗಿದ್ದಾರೆ. ವಿ ಆರ್ ಬ್ಲೆಸ್ಡ್. ಸಭೆಗೆ ಬರ್ತೇವೆ ಕಲಿತುಕೊಳ್ಳೋದಕ್ಕೋಸ್ಕರ, ಸಭೆಗೆ ಬರ್ತೇವೆ, ತರಬೇತಿ ಬೇಕು, ಟ್ರೈನಿಂಗ್ ಬೇಕು, ಪ್ರಾರ್ಥನೆ ಮಾಡೋದು, ಆರಾಧಿಸೋದು, ಸತ್ಯವೇದ ಧ್ಯಾನಿಸಿ ಅದರಲ್ಲಿ ಇರುವ ಎಲ್ಲ ರಹಸ್ಯಗಳನ್ನು ನಾವು ಕಲಿತುಕೊಳ್ಳೋದಕ್ಕೋಸ್ಕರ ಸಭೆಯಲ್ಲಿ ಬರ್ತೇವೆ. ಪ್ರೀತಿಯನ್ನು ಹಂಚಿಕೊಳ್ಳೋದಕ್ಕೆ ಬರ್ತೇವೆ. ಒಬ್ಬರಿಗೊಬ್ಬರು ಸಪೋರ್ಟ್ ಆಗಿ ಇರಬೇಕು, ಪ್ರೀತಿಯ ಸಮೂಹವಾಗಿ ಬದುಕಬೇಕು. ಅದಕ್ಕೂ ಒಂದು ಸಭೆ ಕೊಟ್ಟಿದ್ದಾರೆ. ಬಟ್ ನಾವು ಸಭೆ ಬಿಟ್ಟು ಹೊರಗಡೆ ಹೋಗುವಾಗ ನಾವೇ ದೇವಾಲಯವಾಗಿ ಹೋಗ್ತೇವೆ, ದೇವರು ನಮ್ಮಲ್ಲಿ ವಾಸವಾಗಿರ್ತಾರೆ. ಹಾಗೆ ಇರುವಾಗ ಬೆಳ್ಳಿ, ಬಂಗಾರ, ಕಲ್ಲುಗಳು ರೂಪದಲ್ಲಿ ಇಲ್ಲ. ಮಾನವ ಸಿದ್ಧಾಂತಗಳು, ತತ್ವಶಾಸ್ತ್ರಗಳು ನಮ್ಮನ್ನು ರಕ್ಷಿಸಲು ಸಾಧ್ಯವಿಲ್ಲ. ನನ್ನ ಮನೆಗೆ ಒಂದು ದಿವಸ ಬಂದು, ತಂದೆಯ ದೇವರು, ಮಗನ ದೇವರಿಲ್ಲ ಹಂಗೆ ಹೇಳಿದರು. ನಾನು ಹೇಳಿದೆ, ಟೀ ಎಲ್ಲ ಕೊಡು, ಟೀ ಎಲ್ಲ ವಾಪಸ್ ಕೊಡು, ನಿನಗೆ ಶುಂಠಿ ಟೀ ಮಾಡಿಕೊಟ್ಟಿದ್ದೆ. ಪ್ರೀತಿಯಿಂದ ಹೇಳಿದೆ, ದಯಮಾಡಿ ನಿಮ್ಮ ಕೆಲಸಗಳು ನೋಡಿರಿ, ಈ ಜನರ ಮನಸ್ಸನ್ನು ಕೆಡಿಸಬೇಡ. ತಂದೆ ದೇವರು ಹಂಗಾದ್ರೆ ನಿಮ್ಮಲ್ಲಿ ಯಾಕೆ ಪ್ರಾಣ, ಆತ್ಮ, ಶರೀರ? ನೀವು ಸತ್ತೋದ್ರೆ ನೀವು ಯಾರು? ಬಾಡಿ ಬರುತ್ತೆ, ಬಾಡಿ ಹೋಗುತ್ತೆ. ರೂಪನ್ ಸತ್ತೋದ್ರೆ ಈ ಬಾಡಿ ತಗೊಂಡು ಬರುವಾಗ ಏನು ಹೇಳ್ತಾರೆ? ರೂಪನ್ ಬರ್ತಾರೆ, ರೂಪನ್ ಇವತ್ತು ಇಲ್ಲಿ ಕೂತಿದ್ದಾರೆ ಅಂತ ಹೇಳ್ತಾರಲ್ಲ, ಬಾಡಿ ಯಾವಾಗ ಬರ್ತೇವೆ? ಬಾಡಿಯಾಗಿ ಬಿಡ್ತೇವೆ ನಾವು. ಇರುವಾಗ ಪ್ರಾಣ, ಆತ್ಮ, ಶರೀರ, ಈ ಮೂರು ಹೆಂಗೆ ದೇವರು ಸೃಷ್ಟಿ ಮಾಡಿದರು? ಅವರು ನಮ್ಮನ್ನು ಅವರು ಹೇಗೆ ಇದ್ದಾರೋ ಹಾಗೆ ಸೃಷ್ಟಿ ಮಾಡಿದರು. ನಾವು ನಮ್ಮನ್ನು ಬೇರ್ಪಡಿಸಿಕೊಳ್ಳೋಕ್ಕಾಗಲ್ಲ.
ಅವರು ತಂದೆಯಾಗಿ ವಾಕ್ಯವಾಗಿ ಪವಿತ್ರಾತ್ಮನಾಗಿದ್ದಾರೆ. ಅವರು ದೇವರು ಸರ್ವಶಕ್ತನ ಆದ್ರಿಂದ ಅವರು ತನ್ನನ್ನು ಬೇರ್ಪಡಿಸಿಕೊಳ್ತಾರೆ. ನಾವು ನಮ್ಮನ್ನು ಬೇರ್ಪಡಿಸಿಕೊಳ್ಳೋಕೆ ಆಗಲ್ಲ ಅಷ್ಟೇ. ನಾವು ಬೇರ್ಪಡಿಸಿಕೊಂಡು ಈ ಬೇರ್ಪಡಿಸದೇ ಇರುವಾಗ ಇಷ್ಟು ಸಮಸ್ಯೆಗಳು. ಬೇರ್ಪಡಿಸಿಕೊಂಡ್ರೆ ಇಲ್ಲಿ ಕೂತ್ರುವಾಗ ಒಬ್ಬರು ಬೇರೆ, ಅಲ್ಲಿ ಬೇರೆ ಒಂದು ಕೊಲೆ ಮಾಡಿಬಿಟ್ಟು ಇಲ್ಲಿ ಬಂದು ಬೇರ್ಪಡಿಸಲ್ಪಟ್ಟ ಜೀವನ. ಅದಕ್ಕೆ ನಾನು ಹೇಳ್ತೇನೆ, ಈ ಕಾಲದಲ್ಲಿ ಇರುವ ತತ್ವಗಳು. ಇನ್ನೊಂದು ಕ್ರೈಸ್ಟ್ ಓನ್ಲಿ. ಅವರು ತಂದೆ, ಮಗನು, ಆತ್ಮನು ಎಲ್ಲ ಒಂದೇ. ಅಲ್ಲಿ ಕ್ರೈಸ್ಟೇ ದೇವರು. ಮೂರನೇದಾಗಿ ಆತ್ಮ. ಆಮೇಲೆ ಒಂದು ಪ್ರಾಸ್ಪರಿಟಿ ಥಿಯಾಲಜಿ ಇನ್ನೊಂದು ಬಂದಿದೆ. ಅಯ್ಯೋ, ಅದು ಒಂಚೂರು ಕರೆಕ್ಟ್ ಆಗಿರುವಂಗೆ ಇರುತ್ತೆ. ಹೆಲ್ತ್ ಅಂಡ್ ವೆಲ್ತ್. ನೀವು ಪ್ರಾರ್ಥನೆ ಮಾಡಿ, ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡಿದರೆ ನಿಮಗೆ ಹೆಲ್ತ್ ಅಂಡ್ ವೆಲ್ತ್. ಒಬ್ರು ಹೇಳಿದ್ರು, ನೀವು ಸೊಲೊಮೋನನ್ನು ಕಟ್ಟಿದ ದೇವಾಲಯ ಹಾಗೆ ಇರಬೇಕು. ಹೆಂಗೆ ನೀವು ಒಂದು ಎಕ್ಸಾಂಪಲ್ ಹೇಳಿದೆ. ನಾನು ನೋಡಿದೆ ಎಷ್ಟು ಒಡವೆ ಹಾಕಿಕೊಂಡಿದ್ದೇನೆ. ಅವರು ಒಡವೆಯನ್ನು ನೋಡಿ ನನಗೆ ಭಯ ಬಂದಿತ್ತು. ಅವ್ರು ಮದುವೆಗೆ ಬಂದಿದ್ದಾರೆ. ಆ ಒಡವೆ ಇದೆಲ್ಲ, ಒಡವೆ ಹಾಕಿದ ಮೇಲೆ ಹಿಂಗೆ ಕಿಲೋ ಲೆಕ್ಕದಲ್ಲಿ ಒಡವೆ ಹಾಕೊಂಡು ಬಂದಿದ್ದಾರೆ. ನಾನು ಸಾಲೋಮನ್ ಕಟ್ಟಿದ ದೇವಾಲಯ ಹಾಗೆ, ನಾನೇ ದೇವಾಲಯವನ್ನು ನಾನು ಬಂಗಾರದಿಂದ ನಾನು ಸಿಂಗರಿಸಿಕೊಂಡು ಬಂದಿದ್ದೇನೆ. ನನಗೆ ಅವರನ್ನು ನೋಡಿ ನಗು. ಅವರಿಗೆ ನಂಬಿಕೆ ಏನಂದ್ರೆ, ದೇವರು ಹಣ ಕೊಡಬೇಕು, ಕಷ್ಟವೇ ಬರಬಾರದು. ಯು ಹ್ಯಾವ್ ಟು ಥಿಂಕ್ ಪಾಸಿಟಿವ್ಲಿ. ಪಾಸಿಟಿವ್ ಥಿಂಕಿಂಗ್ ಇರಬೇಕು. ನಕಾರಾತ್ಮಕ ಯೋಚನೆಗಳು ನೀವೇ ನಿಮ್ಮ ತಲೆಯಲ್ಲಿ ಕೈಯಲ್ಲಿ ಇಟ್ಟುಕೊಳ್ಳಿರಿ. ನೀವು ನೋಡಿದ್ರೆ ಈ ಪ್ರಾರ್ಥನೆಯಲ್ಲಿ ನೀವು ಎಲ್ಲಾದ್ರೂ ಹೋದರೆ ನೀವೇ ನಿಮ್ಮ ತಲೆಯಲ್ಲಿ ಪಾಸ್ಟರೇ ಬೇಡ, ಅಂದ್ರೆ ಪಾಸ್ಟರ್ ಅಧಿಕಾರವನ್ನು ಅವ್ರು ತೆಗೆದಾಕೋರು. ನೀವೇ ನಿಮ್ಮ ತಲೆಯಲ್ಲಿ ಕೈಯಲ್ಲಿ ಇಟ್ಕೊಳ್ಳಿರಿ. ನೀವೇ ನಿಮ್ಗೋಸ್ಕರ ಪ್ರಾರ್ಥನೆ ಮಾಡ್ರಿ. ಹಂಗೆ ನೀವು ಹೋಗಿ ದೀಕ್ಷಾಸನ ಪುತ್ರ ಪವಿತ್ರಾತ್ಮನ ನಾಮದಲ್ಲಿ ನಿಮಗೆ ಅದೇ ಅಧಿಕಾರ ಇದೆ. ಒಂದು ಸ್ವಲ್ಪ ಕಾಲದಲ್ಲಿ ನೀವೇ ದೇವರು ಅಂತ ಹೇಳಿಬಿಡ್ತಾರೆ. ಕರೆಕ್ಟ್ ಆಗಿ ನೀವು ನೋಡಬೇಕು. ನೀವು ಆ ಸಿಚುವೇಶನ್ ನೋಡಿ ಮಾತಾಡಬೇಕು. ಎಷ್ಟು ಜನರು ಹೇಳಿದ್ರಿ, ಮುಂದೆ ಇರುವ ಮರ ಬಿದ್ದು ಹೋಗ್ಲಿ ಅಂತ ಹೇಳಿದ್ರೆ ಬಿದ್ದು ಇರ್ತಾ ಇಲ್ಲ. ನಾವು ಅಷ್ಟು ಪರಿಶುದ್ಧರ, ಅಯ್ಯೋ ದೇವರ ಮುಂದೆ ನಾವೆಲ್ಲ ನಿಲ್ಲೋಕ್ಕಾಗತ್ತಾ? ಒಂದು ಮುಂಚಾನೆಯಿಂದ ರಾತ್ರಿ ಬೆಳಗ್ಗೆ ನಾನು ಹೇಳಿದ್ರೆ ಒಂದು ಪಾಸ್ಟರ್ ಆಗಿ ಯಾರು ಅಷ್ಟೆಲ್ಲ ಹಂಗೇ ಶುದ್ಧರ ವಿಚಾರಗಳಿಲ್ಲೇ ನಾವು ಹಂಗೇ, ನೋ ಚಾನ್ಸ್. ನಾವು ದೇವರ ಪಾತ್ರೆಯಲ್ಲಿ ಯಾಕೆ ಪ್ರತಿನಿತ್ಯ ಹೋಗಿ ಬೀಳುತ್ತೇವೆ ಗೊತ್ತಾ? ನಾವು ಪಾವಿಗಳೇ. ನಮ್ಮಲ್ಲಿ ಒಂದೊಂದು ದಿವಸವು ನಮ್ಮನ್ನು ಶುದ್ಧೀಕರಿಸಿಕೊಳ್ಳುವುದೇ ದೊಡ್ಡ ಕೆಲಸವಾಗಿರುತ್ತೆ. ದೇವರ ಪಾತ್ರೆಯಲ್ಲಿ ಹೋಗಿ ಬಿದ್ದು, ಅಪ್ಪ ಈ ಶುಭ ಬಂದಿದೆ, ಹಿಂಗೆ ಮಾತಾಡಿಬಿಟ್ಟೆ, ಹಿಂಗೆ ವಿಚಾರ ಬಂದಿದೆ ಅಂದ್ರೆ ನಾವು ಎಷ್ಟು ಬೆಲೆಹೀನತೆ ಉಳ್ಳವರಾಗಿದ್ದೇವೆ. ಇರುವಾಗ ನಾವು ಹೋಗಿ ಯೇಸುಕರ್ತನಾಗೆ, ಈ ಮರವೇ ಮನೆ ಮುಂದೆ ಯಾಕೆ ನಿಲ್ತಾ ಇದೆಯಾ? ಅವ್ರ ಮುಂದೆ 2-3 ಅಡಿ ಆ ಕಡೆ ಹೋಗಿ ನಿಲ್ಲು. ಮುಂಚಾನೆ ಮುಂದೆ ನೋಡ್ತಾನೆ. ಪಾಸ್ಟರ್ ಹೇಳಿದ್ರಲ್ಲ, ಮರ ಯಾಕೆ ಆ ಕಡೆ ಮೂವ್ ಆಗಿ ಹೋಗ್ತಾ ಇಲ್ಲ? ನಿಮಗೇನಾದ್ರೂ ವಿಶ್ವಾಸ ಕೊರತೆ ಇರ್ಬೋದು. ಅವ್ರು ಪಾಸ್ಟರ್ ಹೇಳ್ತಾರೆ, ನಿಮ್ಗೇನಾದ್ರೂ ವಿಶ್ವಾಸ ಕೊರತೆ ಇರ್ಬೋದು. ಚೆನ್ನಾಗಿ ವಿಶ್ವಾಸ ಸರಿಪಡಿಸಿ ಮರ ಹೋಗುತ್ತೆ. ಅವನ ಜೀವನ ಪೂರ್ತಿ ಮರ ಅಲ್ಲಿಂದ ಇರ್ತೀವಿ. ಪಾಸಿಟಿವ್ ಥಿಂಕಿಂಗ್. ನೀವೇ ಬಾಯಿಂದ ಮಾತನಾಡಿರಿ. ಸಿಚುವೇಶನ್ ನೋಡಿ ನೀವು ಅದಕ್ಕೆ ಕಟ್ಟಲೆ ಕೊಡಬೇಕು. ಇದೆಲ್ಲ ಯಾರು ಹೇಳಿಕೊಡ್ತಾರೆ ಇವರಿಗೆಲ್ಲ? ಹೇಳ್ತಾರೆ ಹೆಲ್ತ್ ಅಂಡ್ ವೆಲ್ತ್ ಸಿಗುತ್ತೆ, ಇಲ್ಲ ಅಂತ ಹೇಳಲ್ಲ. ನೀವು ಹೇಳಿದ್ರೆ ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ. ಇದೆಲ್ಲ ಹಿಂದೆ ಬರುತ್ತೆ. ದ ಫಸ್ಟ್ ಪ್ರಯಾರಿಟಿ ಶುಡ್ ಬಿ ಗಾಡ್ ಅಂಡ್ ಹಿಸ್ ಕಿಂಗ್ಡಮ್ and his righteousness. ನೀವು ದೇವರ ಮಕ್ಕಳಾಗಿ ಬದುಕಿರಿ, ದೇವರೊಂದಿಗೆ ಬದುಕಿರಿ. ಇದೆಲ್ಲ ಹಿಂದೆ ಬರುತ್ತೆ. ಅದಕ್ಕೆಲ್ಲ ನೀವು ಮುಂದೆ ಹಾಕಿ ಅದಕ್ಕೆ ಹಿಂದೆ ಓಡಬೇಕಂತ ಅವಶ್ಯಕತೆ ಇಲ್ಲ. ಅನ್ಯ ಜನರು ಆ ರೀತಿಯಲ್ಲಿ ಬದುಕುತ್ತಾರೆ. ನಾವು ದೇವರಿಗೆ ಪ್ರಾಮುಖ್ಯತೆ ಕೊಡಬೇಕು ಅಷ್ಟೇ. ಹಾಗೆ ಇರುವಾಗ ನೀವು ಪ್ರಾಸ್ಪರಿಟಿ ಥಿಯಾಲಜಿ ಎಂದು ಅವ್ರು ಉಲ್ಟಾ ಹೇಳ್ತಾರೆ. ನಿಮಗೆ ಪ್ರಾರ್ಥನೆ ನಂಬಿಕೆ ಇದ್ರೆ ಅದೆಲ್ಲ ಅದೆಲ್ಲ ಒಂದು ಕ್ಷಣದಲ್ಲಿ ಕೊಟ್ಬಿಟ್ಟು ಹೋಗಿಬಿಡ್ತಾರೆ. ನೀವು ಯಾರಾದ್ರೂ ಕೊರತೆ ಬಿಟ್ಟಿದ್ದೀರಾ? ಯೇಸು ಕರ್ತನ ಹಿಂಬಾಲಿಸಿ ನಾನು ಒಂದು ವೇಳೆ ಊಟ ಇಲ್ಲದೆ ಕಷ್ಟಪಟ್ಟು ನೀವು ಯಾರು ಹೇಳ್ತಾರ? ನಾನು ಕಷ್ಟಪಟ್ಟಿದ್ದೆ. ಒಂದು ವೇಳೆ ಹಸಿವೆಯಲ್ಲಿ ನಾನು ಬಿತ್ತೋಗಿಲ್ಲ. ಹೆಚ್ಚಾಗಿ ಕೊಟ್ಟಿದ್ದಾರೆ, ಕೊರತೆ ಏನೂ ಇಟ್ಟಿಲ್ಲ. ಹಂಗೆ ಇರುವಾಗ ನಾವು ಆ ರೀತಿಯಲ್ಲಿ ಇರುವ ಸ್ವಾರ್ಥಗಳು ಈ ಕಾಲದಲ್ಲಿ ಹೆಚ್ಚಾಗಿ ಇರುವುದನ್ನು ನೀವು ನೋಡಿ, ಒಂದು ಸಭೆಗೆ ಹೋದರೆ ಅವ್ನು ಏನಕ್ಕೆ ಪ್ರಾಮುಖ್ಯತೆ ಕೊಡ್ತಾರೆ? ಸತ್ಯವನ್ನು ಮಾತನಾಡುತ್ತಾರಾ? ಸತ್ಯ ಸಾರಲ್ಪಡುತ್ತಾ? ನಮ್ಮ ಜೊತೆಗೆ ದೇವರು ಮಾತನಾಡುತ್ತಾರಾ? ಈ ಆರಾಧನೆಯಲ್ಲಿ ನಮಗೆ ತೃಪ್ತಿ ಸಿಕ್ಕುತ್ತಾ? ಈ ಸತ್ಯವಾಕ್ಯ ನನ್ನಲ್ಲಿ ಒಂದು ಬದಲಾವಣೆಯನ್ನು ತರುತ್ತಾ? ನೀವು ಅದನ್ನು ಚೆಕ್ ಮಾಡಬೇಕು. ಇಲ್ಲ ಇವನು ಸುಳ್ಳು ಹೇಳ್ತಾನ, ಇಲ್ಲ ಇವನು ನಮ್ಮನ್ನು ಬೇರೆ ದಾರಿಯಲ್ಲಿ ನಡೆಸ್ತಾನ, ಇಲ್ಲ ಅವನು ತನ್ನ ಕಡೆ ನಡೆಸ್ತಾನ, ಇದೆಲ್ಲ ನೀವು ಚೆಕ್ ಮಾಡಬೇಕು. ಇಲ್ಲಿ ಪೌಲನು ಅದೇ ಹೇಳ್ತಾನೆ. ಅವನು ಸ್ಪಷ್ಟವಾಗಿ ಅವನು ತನ್ನ ಕಡೆ ಜನರನ್ನು ಎಳ್ಕೊಳ್ಳುವನೇ ಅಲ್ಲ, ಅವನು ಅಲ್ಲಿ ನಿಂದು ದೇವರು ಯಾರು ಎಂದು ತೋರಿಸುವನಾಗಿದ್ದು. ಅದೇ ಸುವಾರ್ತೆ. ಅವರೇನು ಮಾಡಿದ್ದಾರೆ ಹೇಳ್ತಾನೆ.
ಅಜ್ಞಾನದ ಕಾಲಗಳನ್ನು ದೇವರು ಯಾಕೆ ಗೊತ್ತಾ? ಅವರು ಸಿಲುವೆಯಲ್ಲಿ ಪ್ರಾಣ ಕೊಟ್ಟಿದ್ದಾರೆ. ಒಂದು ಕಾಲದಲ್ಲಿ ನೀವು ಕಳ್ಳಗಳನ್ನು ಆರಿಸ್ತಾ ಇದ್ದೀರಿ, ಒಂದು ಕಾಲದಲ್ಲಿ ಈ ತತ್ವಗಳಿಗೆ ನೀವು ಅಡಿಮೆಗಳಾಗಿ ದಾಸದೂತಲ್ಲಿದ್ದೀರಿ. ಆ ಕಾಲವನ್ನ ದೇವರು ಇವತ್ತು ಏನ್ ಮಾಡಿದರು? ಲಕ್ಷ್ಯಕ್ಕೆ ತರೋದಿಲ್ಲ. ನೀವು ಆ ದೋಷಿಗಳೇ ಇಲ್ಲ, ಸರಿ, ನಾನು ಸಿಲುವೆಯಲ್ಲಿ ಪ್ರಾಣ ಕೊಟ್ಟಿದ್ದೇನೆ, ನಿಮ್ಮ ಪಾಪ ದೋಷ ಎಲ್ಲವನ್ನು ತೆಗೆದುಹಾಕಿ ಬಿಟ್ಟೆ, ನಂಬುವನಿಗೆ ರಕ್ಷಣೆಯು ನಿತ್ಯ ಜೀವನು. ನೀವು ಏನು ಮಾಡಬೇಕು? ಮುಂದೆ ಹೋದ್ರಿ ಮನೆ. ಆತನು 4 ದಿಕ್ಕಿನಲ್ಲಿ ಇರುವ ಮನುಷ್ಯರೆಲ್ಲರನ್ನು ನನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪ್ಪಣೆ ಕೊಡಿದ್ದಾನೆ. ಇವತ್ತು ಸ್ವಾರ್ಥ ಸಾರುವವರು ಅವರನ್ನು ಹೋಗಿ ತಡೆ ಮಾಡ್ತಾರೆ, ಸಭೆಗಳನ್ನು ಹೊಡಿತಾರೆ. ದೇವರು ಕೊಟ್ಟಿರುವ ಕಟ್ಟಲೆ ಇದು. 4 ದಿಕ್ಕಲ್ಲಿ ಹೋಗಿ ನಾವು ಏನು ಮಾಡಬೇಕು? ಸುವಾರ್ತೆಯನ್ನು ಸಾರಬೇಕು. ಲೋಕದಲ್ಲಿರುವ ಎಲ್ಲರೂ ರಕ್ಷಣೆ ಹೊಂದಬೇಕು. ಕ್ರೈಸ್ತರಾಗಿ ನಾವು ಹಣ ಸಂಪಾದಿಸುವುದಿಲ್ಲ, ಕ್ರೈಸ್ತರಾಗಿ ಮೇಲೆ ಇರುವ ಒಂದು ಟ್ರಸ್ಟಿಗೆ ನಾವು ಲೆಕ್ಕ ತೋರಿಸುವುದಿಲ್ಲ. ಕ್ರೈಸ್ತರಾದರೆ ಅವನ್ನು ಪಾಪ ಶಾಪ ನರಕದಿಂದ ಕಾಪಾಡಲ್ಪಟ್ಟು ಸ್ವರ್ಗೀಯ ರಾಜ್ಯದಲ್ಲಿ ಸರ್ವ ಸದಾ ಕಾಲ ನಿತ್ಯ ಜೀವನದಲ್ಲಿ ಅವನು ಪಾಲುಗಾರನಾಗಿರುವ ದೇವರ ರಾಜ್ಯದಲ್ಲಿ. ಅರ್ಥವಾಯ್ತಾ? ಅಂದ್ರೆ ನಾವು ಧನ್ಯರು. ನೀವು ವಿಶ್ವಾಸಿಗಳಾಗಿರಿ, ಇಲ್ಲಿ ಸೇವಕರಾಗಿರಿ. ನಮಗೆ ಕೊಡಲ್ಪಟ್ಟಿರುವ ಸುವಾರ್ತೆಯನ್ನು ನಾವು ನಾಚಿಕಿಲ್ಲದೆ ಪ್ರೀತಿಯಿಂದ ನಮಗೆ ಸಿಕ್ಕಿರುವ ರಕ್ಷಣೆ ಎಲ್ಲರಿಗೂ ಸಿಕ್ಕಲಿ ಎಂದು ಹಂಚಿಕೊಳ್ಳಬೇಕು. ಅದನ್ನೇ ಅವನು ಮಾಡ್ತಾ ಇದ್ದನು. ಒಂದು ಕಾಲದಲ್ಲಿ ದೇವರು ಪರವಾಗಿಲ್ಲ, ಅದೆಲ್ಲ ಬಿಟ್ಬಿಡಿ. ಇವತ್ತು ದೇವರು ಎಲ್ಲರೂ ರಕ್ಷಣೆ ಹೊಂದಬೇಕು, ಲೋಕದಲ್ಲಿರುವ ಎಲ್ಲರೂ ರಕ್ಷಣೆ ಹೊಂದಬೇಕು. ಯಾರು ಕೆಟ್ಟು ಹೋಗಬಾರ್ದು, ದುಷ್ಟನು ಕೂಡ ನಾಶವಾಗಬಾರದೆಂದು ಬಯಸುವವರು ಯಾರು? ನಮ್ಮ ದೇವರೇ. ಆತನು ಮಾಡಿದ ಪುರುಷನ ಕೈಯಿಂದ ನೀತಿಗನುಸಾರವಾಗಿ ಭೂಲೋಕದ ನ್ಯಾಯ ವಿಚಾರಣೆ ಮಾಡುವುದಕ್ಕೆ ಒಂದು ದಿವಸವನ್ನು ಗೊತ್ತು ಮಾಡಿದ್ದಾನೆ. ನ್ಯಾಯ ತೀರ್ಪು ಒಂದು ಇದೆ. ನೀವು ಹೇಳ್ತೀರಿ ಎಪಿಕೂರಿಯನ್ಸ್, ಸ್ಟಾಯ್ಕ್ಸ್, ಸತ್ತ ಮೇಲೆ ಏನೂ ಇಲ್ಲ, ಇರುವ ತನಕ ಚೆನ್ನಾಗಿ ಬದುಕಿರಿ, ಬದುಕೋದಕ್ಕೆ ಜ್ಞಾನ ಸಾಕು, ನಾವು ನಮ್ಮನ್ನು ಸ್ವಯಂವನ್ನು ನಿಯಂತ್ರಿಸಿಕೊಂಡು ಬದುಕೋಣ, ಇದಕ್ಕೆ ದಾರಿಗಳು ಉಂಟು, ಸಮಾಧಾನ ಇದರಲ್ಲಿ ಸಿಗುತ್ತೆ ಎಂದು ಹೇಳ್ತೀರಿ. ಬಟ್ ನಾನು ಹೇಳ್ತೇನೆ, ನೀವು ಈ ಲೋಕದಲ್ಲಿ ದೇವರಿಲ್ಲದೆ ಬದುಕಿ, ನೀವು ನಿಮ್ಮ ಇಷ್ಟ ಪ್ರಕಾರ ಬದುಕಿ, ನೀವು ನಿಮ್ಮ ಜೀವನವನ್ನು ಮುಗಿಸುವಾಗ ಎಲ್ಲಿ ಹೋಗುವಿರಿ? ನೀವು ಯಾರ ಮುಂದೆ ನಿಲ್ಲಬೇಕು? ಅಲ್ಲಿ ಒಂದು ನ್ಯಾಯ ತೀರ್ಪು ಬರ್ತಾ ಇದೆ. ಹಲ್ಲೆಲೂಯಾ. ಹಾಗೆ ಇರುವಾಗ ಯೇಸು ಕರ್ತನೇ ನ್ಯಾಯವನ್ನು ತೀರಿಸುವರು. ಹಾಗೆ ಇರುವಾಗ ಅವರನ್ನು ತಿರಸ್ಕರಿಸುವುದು ಬಹಳ ವೇದನೆಯನ್ನು ಕೊಡುವಂತ ಒಂದು ಕಾರ್ಯ. ಹಲ್ಲೆಲೂಯಾ. ನಾನು ಹೇಳ್ತೇನೆ, ಈ ಲೋಕದಲ್ಲಿ ಇರುವ ಯಾರಾದ್ರೂ ದೇವರು ಮನುಷ್ಯನ ಪಾಪಗಳಿಗಾಗಿ ಪ್ರಾಣ ಕೊಟ್ಟದಾಗಿ ಇತಿಹಾಸ ಉಂಟಾ? ನೀವು ಹೇಳಿರಿ. ನಾವೇ ಫ್ರೆಂಡ್ಶಿಪ್ ಅಲ್ಲಿ ಏನೋ ಜಗಳ ಬಂದುಬಿಟ್ರೆ ಇನ್ನು ಮುಂದೆ ನೀವು ಕಣ್ಣು ಮುಂದೆ ಬರಬಾರ್ದು, ಓಡಿಬಿಟ್ಟು. ಬಟ್ ನಾವು ಎಷ್ಟು ಪಾಪಿಗಳು, ದ್ರೋಹಿಗಳು. ಹಂಗೆ ಇರುವವರಿಗಾಗಿ ಒಬ್ಬ ದೇವರೇ ಪ್ರಾಣ ಕೊಟ್ಟಿದ್ದಾನೆ. ಹೋಗಿ ಪ್ಯಾಷನ್ ಆಫ್ ಕ್ರೈಸ್ಟ್ ನೋಡಿರಿ. ಜಾನ್ ದ ಗಾಸ್ಪಲ್ ಅನ್ನು ಅವನು ತಗೊಂಡಿದ್ದಾನೆ. ಜಾನ್ ದ ಗಾಸ್ಪಲ್ ಅಲ್ಲಿ ಪೈಲಟ್ ಮಾಡಿದೇನು, ಮೊದಲು ಚೆನ್ನಾಗಿ ಕೊಡಿಸಿ ಜನರ ಮುಂದೆ ತೋರಿಸಿ, ಆಯ್ತಪ್ಪ ನಾವು ಕೊಡಬೇಕಾದ ಹೈಯೆಸ್ಟ್ ದಂಡನೆ ಕೊಟ್ಟಾಯಿತು, ಬಿಟ್ಬಿಡೋಣ ಎಂದು ಮೊದಲು ಅವರಿಗೆ ಆ ರೀತಿಯಲ್ಲಿ ಅವನು ಹೊಡಿಸನು. ತೋರಿಸುವಾಗ ಅವ್ರು ಏನು ಹೇಳಬೇಕಿತ್ತು? ಸರಿ ಬಿಡಿ ಎಂದು. ಆ ಮನುಷ್ಯನಿಗೆ ಕನಿಕರವೇ ಇಲ್ಲ. ಅಲ್ಲಿ ನಿಲ್ತಾರವರು ಯೇಸುವನ್ನು ಶಿಲುಬೆಯಲ್ಲಿ ಹಾಕು ಅಂತ ಹೇಳಿದ್ರು. ಈ ಒಂದು ಪರಿಸ್ಥಿತಿ, ಅವ್ರ ಶರೀರ ಎಲ್ಲ ಪ್ಲೌಡ್ ಇದ್ದ ಹಾಗೆ ಆಯ್ತು, ಬೆಲವೇ ಇಲ್ಲ. ಇವತ್ತು ಅವರು ಶಿಲುಬೆಯನ್ನು ಹೊತ್ತುಕೊಂಡು ಎಲ್ಲಿ ಹೋಗಬೇಕು? ಗೋಲ್ಕತಾ. ಎಷ್ಟು ಕ್ರೂರವಾದ ಮರಣವನ್ನು ನಮಗಾಗಿ ಅವರು ಹೊಂದಿದರು. ಅಷ್ಟು ಪ್ರೀತಿಯನ್ನು ತೋರಿಸುವ ದೇವರು. ನ್ಯಾಯ ತೀರ್ಪು ನರಕದಂಡನೆ ಹೇಳಿದ್ರೆ ಜನರಿಗೆ ಕೋಪ ಬರ್ತೇವೆ. ಕ್ರೈಸ್ತರು ಯಾವಾಗಲೂ ಯೇಸು ಕರ್ತ ಎರಡನ್ನ ಆಗೋಣ, ನ್ಯಾಯ ತೀರ್ಪು ನರಕದಂಡನೆ ಹೇಳ್ತಾರೆ. ನಾನು ಹೇಳ್ತೇನೆ, ಫಸ್ಟ್ ಗಾಸ್ಪಲ್ ಒಂದಿದೆ, ನಮಗಾಗಿ ಪ್ರಾಣ ಕೊಟ್ಟ ಒಬ್ಬ ದೇವರಿದ್ದಾರೆ. ನಮಗಾಗಿ ನೋವು ಕಷ್ಟವನ್ನು ಅನುಭವಿಸುತ್ತೆ. ಕಾಲಲ್ಲಿ ಮುಳ್ಳು ಚುಚ್ಚಿದರೆ ಎಷ್ಟು ನೋವು ಬರುತ್ತೆ. ಅವ್ರ ಶರೀರವನ್ನೇ ಅವರು ಹಂಗೆ ಹೊಡಿದ್ರಲ್ಲ, ಒಂದು ಚೂರು ರಕ್ತ ಕೂಡ ಇಲ್ಲ, ಒಂದು ಚೂರು ನೀರು ಕೂಡ ಇಲ್ಲ. ಆ ಒಂದು ಪರಿಸ್ಥಿತಿಯಲ್ಲಿ ಆ ದೇವರು ಅವ್ರು ಏನು ಹೇಳ್ತಾರೆ? ತಂದೆಯೇ ಇವರನ್ನು. ನಮ್ಮೆಲ್ಲ ಯಾರಾದ್ರೊಬ್ಬರು ರೋಡಲ್ಲಿ ಹೋಗುವಾಗ ಹಂಗೆ ಲೈಟ್ ಆಗಿ ತಕ್ಬಿಟ್ರೆ, ಮನೆಯಲ್ಲಿ ಹೇಳಿಬಿಟ್ಟಿರುತ್ತೆ, ಡ್ರೈವರ್ ಹಾಕಿಕೊಂಡು ಗಾಡಿ ಓಡಿಸು, ಈ ಅಂದ ಮವನೆ, ಈ ಮವನೆ, ಆ ಮವನೆ. ನನ್ನ ಗಾಡಿಯಲ್ಲಿ ಲೈಟ್ ಟಚ್ ಆದಾಗ ನನ್ನ ಕುಟುಂಬವೆಲ್ಲ ಅವಮಾನ ಪಡಿಸ್ಬಿಟ್ಟೆ. ನಿನ್ನ ಕುಟುಂಬವನ್ನು ಸುಮ್ಮನೆ ಬಿಡ್ತೇನಪ್ಪ, ತಾತನು ನಿನ್ನ ತಾತನು ಎಲ್ಲರೂ ಕರೆದು ಬೈಯೋದು. ದೇವರು ಮಾಡಿರುವ ಆ ತೋರಿಸಿರುವ ಪ್ರೀತಿಗಾಗಿ ನಾವೇನು ಮಾಡಿದ್ದೇವೆ ಹೇಳಿರಿ? ನಾವು ನಮ್ಮನ್ನು ಬದಲಾಯಿಸೋದಕ್ಕೆ ಎಷ್ಟು ಕಷ್ಟಪಡ್ತೇವೆ. ಎಷ್ಟು ಜನ ಹೇಳ್ತಾರೆ, ನಿಜವಾಗಿ ನಾವು ದೇವರಿಗೆ ಮೆಚ್ಚುಗೆ ಆಗಿರೋ ರೀತಿಯಲ್ಲಿ ಎಷ್ಟು ಜನರು ಬದುಕ್ತೇವೆ. ನಾವು ನಮ್ಮನ್ನು ಪರಿಸಿದ್ರೆ ಖಂಡಿತವಾಗಿ 100% ಯಾರು ಇಲ್ಲ.
ನಾವು ನಮ್ಮನ್ನು ತಿದ್ದುಕೊಳ್ತಾ ಇದ್ದೇವೆ. ಇನ್ನೂ ನಮ್ಮಲ್ಲಿ ಪ್ರೀತಿ ಕೊರತೆಗಳುಂಟು, ಇನ್ನೂ ನಮ್ಮಲ್ಲಿ ಪ್ರಾರ್ಥನೆ ಕೊರತೆಗಳುಂಟು, ಇನ್ನೂ ನಮ್ಮಲ್ಲಿ ಸಾಕ್ಷಿ ಕೊರತೆಗಳುಂಟು. ಸತ್ಯವೇದಿಗೆ ಸಮಯ ಕೊಡುವುದಿಲ್ಲ. ಯೇಸು ಕರ್ತನ ಪ್ರೀತಿಯನ್ನು ಅವನಲ್ಲಿ ಸಾರ್ತಾ ಇದ್ದಾನೆ. ನ್ಯಾಯ ತೀರ್ಪು ಯಾರ ಮೇಲೆ ಬರುತ್ತೆ ಗೊತ್ತಾ? ಈ ಸ್ವಾರ್ಥೆ ಮೇಲೆ ಆಧಾರವಾಗಿ ಇಟ್ಟುಕೊಂಡು ದೇವರು ಈ ಲೋಕವನ್ನು ನ್ಯಾಯ ತೀರಿಸುವರು. ಇಷ್ಟೆಲ್ಲ ಮಾಡಿದ ಮೇಲೆ ನಾನು ಬೇಡ ಎಂದು ನೀವು ತಿರಸ್ಕರಿಸಿರಲ್ಲ, ಅಲ್ಲೇ ನ್ಯಾಯ ತೀರ್ಪು. ಈ ಇಡೀ ಲೋಕದಲ್ಲಿ ಇರುವ ಎಲ್ಲ ಜನರನ್ನು ದೇವರು ತನ್ನ ರಕ್ತದಿಂದ ತೊಳೆದು ಶುದ್ಧೀಕರಿಸಿ ಅವರನ್ನು ಏನು ಮಾಡ್ತಾರೆ? ಪರಲೋಕ ರಾಜ್ಯದಲ್ಲಿ ಒಂದು ಸೇರಿಸಬೇಕು ಎಂದು ಅದನ್ನು ಮಾಡಿದ್ದಾರೆ. ಇವರೇನು ಮಾಡ್ತಾರೆ? ನೀವು ಏನು ಮಾಡಿಕೋ ಬೇಡ, ನಾವು ನಮ್ಮ ಸ್ವಂತ ರೀತಿಯಲ್ಲಿ ಬದುಕುವೆವು. ಇರುವ ತನಕ ತಿಂದು ಕುಡಿದು ಕೆಲಸ ಮಾಡಿ ನಾವು ಮನೆ ಕಟ್ಟಿ ಮದುವೆ ಆಗಿ ಈ ಲೋಕದಲ್ಲಿ ಬದುಕುವುದಕ್ಕೆ ನಾವು ಸೇಫ್ ಆಗಿ ಏನೇನ ಬೇಕೋ ಅದೆಲ್ಲ ಮಾಡಿಕೊಳ್ಳೇವು. ಬಟ್ ಈ ದೇವರು ಬೇಡ ಎಂದು ತಿರಸ್ಕರಿಸುವವರಿಗೆ ನ್ಯಾಯ ತೀರ್ಪು. ಹೇಳ್ದ, ನೀವು ಕೂತ್ಕೊಂಡು ಚೆನ್ನಾಗಿ ನಿಮ್ಮ ಸಭೆಯಲ್ಲಿ ಒಬ್ಬೊಬ್ಬರ ಪ್ರಸಂಗಿಯಾದ ಕರೆಸಿ ಮಾತಾಡಿ ಕೇಳಿಸ್ಕೊಂಡು ಕೂತಿದ್ದೀರಿ. ಇಲ್ಲಿ ಒಂದು ನ್ಯಾಯ ತೀರ್ಪು ಬರ್ತಾ ಇದೆ. ನಿಮ್ಮ ಜೀವನ ಹಂಗೇ ಮುಗಿದು ಹೋಗೋದಿಲ್ಲ. ಒಂದು ನ್ಯಾಯ ತೀರ್ಪಿನ ದಿವಸ ಬರ್ತಾ ಇದೆ. ಹಂಗೆ ಅವರು ಹೇಳಿದರು. ಅವನನ್ನು ಸತ್ತವರೊಳಗಿಂದ ಎಬ್ಬಿಸಿದರಲ್ಲಿ ಇದನ್ನು ನಂಬುವುದಲ್ಲ. ಅವರಿಗೆ ನಂಬಿಕೆ ಇಲ್ಲ. ಸತ್ತ ಮೇಲೆ ಒಬ್ಬನು ಎದ್ದು ಬರ್ತಾನೆ, ಜೀವಿತನಾಗಿ ಬರ್ತಾನೆ ಎಂದು ನಂಬಿಕೆ ಇಲ್ಲ. ಇವರು ಹೇಳ್ತಾನೆ, ಪುನರುತ್ಥಾನ ಹೊಂದಿದ ಒಬ್ಬ ದೇವರಿದ್ದಾರೆ, ಮರಣವನ್ನು ಜಯಿಸಿ ಬಂದ ಒಬ್ಬ ದೇವರಿದ್ದಾರೆ. ಆ ಜೀವಿಸ್ತಾ ಇರುವ ದೇವರ ಮುಖಾಂತರ ನ್ಯಾಯ ತೀರ್ಪು ಉಂಟಾಗುವುದು. ಹಂಗೆ ಅವನು ಸುವಾರ್ತೆಯನ್ನು ಸಾರುವಾಗ ಮರಣ ಹೊಂದಿ ಜೀವಿತನಾಗಿ ಎತ್ತೊಳೆದು ಬಂದನು ಅಂತ ಹೇಳಿದ. ಇವರಿಗೆ ಕೈಗಳಲ್ಲ ಮೇಲೆ ನಮಗೆ ಕೇಳಿದರೆ ಏನಾವತ್ತು ಒಂದು ಭಯಪಟ್ಟರು. ಮುಂದೆ ಹೋದ ಟಕ್ಕನೆ ನಂಬುವುದಕ್ಕೆ ಎಲ್ಲರಿಗೂ ಆಧಾರ ಕೊಟ್ಟಿದ್ದಾನೆ ಅಂದನು. ಸತ್ತವರು ಎದ್ದು ಬರುವ ವಿಷಯವನ್ನು ಕೇಳಿದಾಗ ಕೆಲವರು ಅಪಹಾಸ್ಯ ಮಾಡಿದರು. ಬೇರೆ ಕೆಲವರು ನೀನು ಈ ವಿಷಯದಲ್ಲಿ ಹೇಳುವುದನ್ನು ನಾವು ಇನ್ನೊಂದು ಸಾರಿ ಕೇಳುತ್ತೇವೆ ಅಂದರು. ಹೀಗೆರಡು ಅವರನ್ನು ಅವರ ಮಧ್ಯದಿಂದ ಹೊರಟು ಹೋದನು. ನೋಡಿರಿ, ಈ ಪ್ರಸಂಗ ಪೂರ್ತಿ ಹೊಂದಿರಲಿಲ್ಲ. ಅಲ್ಲೇ ಅವರನ್ನು ನಿಲ್ಲಿಸಿಬಿಟ್ರು. ಕೆಲವೊಂದು ಏನ್ ಮಾಡಿದ್ರು? ಅಪಹಾಸ್ಯ ಮಾಡಿದರು, ಗೇಲಿ ಮಾಡಿದರು. ಇನ್ನೊಬ್ಬೊಬ್ರು ಆಮೇಲೆ ಇನ್ನೊಂದು ಸಾರಿ ಬಂದು ಹೇಳು ಅರ್ಥವಾಗಿಲ್ಲ ಅಂತ ಹೇಳಿದರು. ಬಟ್ ಇಲ್ಲಿ ನಾನು ಬಯಸುವ ಕಾರ್ಯ ಏನಂದ್ರೆ, ಮುಂದೆ ಟಕ್ಕಂದು ಹೋದ್ರಿ. ಅಲ್ಲಿಯೂ ಅರ್ಧ ಪ್ರಸವನ್ನು ಹೇಳಿದವರು ಕೂಡ ಯೇಸು ಕರ್ತನನ್ನು ನಂಬಿದರು. ಇನ್ನು ಹಲ್ಲೆಲೂಯ. ನೀವು ನೋಡಿದರೆ, ನೀ ಎಲ್ಲಿ ಹೋಗಿ ಸ್ವಾರ್ಥ ಸಾರಿದ್ರು ಹೆಚ್ಚಾದ ಜನರು ಅದನ್ನು ಕೇಳಿಸಿಕೊಳ್ಳುವುದಿಲ್ಲ. ನಿಮ್ಮ ಫ್ರೆಂಡ್ಶಿಪ್ ಕೂಡ ಕಟ್ ಆಗಬಹುದು. ನಿಮ್ಮ ಜೊತೆಯಲ್ಲಿ ಪ್ರೀತಿಯಿಂದ ಮಾತನಾಡೋ ಕೂಡ ನಿಮ್ಮನ್ನು ಬಿಟ್ಟು ಹೋಗೋದಾಗುತ್ತೆ. ನರಕ ದಂಡನೆಯಲ್ಲಿ ಹೋಗಿ ನರಕದಂಡನೆ ಪಡೆಕೊಳ್ಳಲು ಓಡುತ್ತಾ ಇರುವ ಜನರನ್ನು ನೀವು ನಿತ್ಯ ಜೀವನ ದಾರಿಯಲ್ಲಿ, ರಕ್ಷಣೆ ದಾರಿಯಲ್ಲಿ ತರುವ ಮಹಾ ಉನ್ನತ ಸೇವೆಯನ್ನು ನೀವು ಮಾಡ್ತೀರಿ. ಈ ಸ್ವಾರ್ಥ ಪ್ರೀತಿಯ ಸ್ವಾರ್ಥ. ದೇವರಲ್ಲಿ ಪ್ರೀತಿಯನ್ನು ತೋರಿಸಿದ್ದಾರೆ. ಪ್ರೀತಿಯನ್ನು ನೀವು ಕಲಿಬೇಕಾ? ಶಿಲುಬೆಯನ್ನು ನೋಡುವಂತೆ ನೀವು ತೋರಿಸಬೇಕು. ನಿಮಗಾಗಿ ಪ್ರಾಣ ಕೊಟ್ಟ ಒಬ್ಬ ದೇವರಿದ್ದಾರೆ. ನೀವು ನಿಮ್ಮ ಜೀವನದಲ್ಲಿ ಇದರಲ್ಲಿ ಪ್ರೀತಿ ತೋರಿಸುವರಾಗಿ ಬದುಕಿರಿ. ನೀವು ಪ್ರೀತಿ ತೋರಿಸಿ ಸುವಾರ್ತೆಯನ್ನು ಸಾರುವಾಗಲೇ ಅಲ್ಲಿ ಪ್ರಭಾವ ಬೀರುತ್ತೆ. ಇಲ್ಲಾದರೆ ನೀವು ನಮ್ಮ ದೇವರೇ ದೊಡ್ಡ ಅದೆಲ್ಲ ಯಾರು ಕೇಳಿಸ್ಕೊಳ್ಳಲ್ಲ. ನೀವು ಪ್ರೀತಿ ತೋರಿಸಿ ಅವರ ಕಷ್ಟಕಾಲದಲ್ಲಿ ಸಹಾಯ ಮಾಡಿ, ನಿಜವಾದ ಪೂರ್ಣ ಮನಸ್ಸಿಂದ ಪೂರ್ಣವಾಗಿ ನೀವು ಪ್ರೀತಿಯನ್ನು ತೋರಿಸಿ ನೀವು ಸ್ವಾರ್ಥೆಯನ್ನು ನೀವು ಸಾರಿದರೆ, ಹಂಚಿಕೊಂಡ್ರೆ ಖಂಡಿತವಾಗಿ ಅವರು ರಕ್ಷಣೆ ಹೊಂದ್ತಾರೆ. ಅವ್ರಿಗೋಸ್ಕರ ನೀವು ಮೊಳಗಾಲೂರಿ ಪ್ರಾರ್ಥನೆ ಮಾಡಬೇಕು, ಕಣ್ಣೀರಾಕಿ ಪ್ರಾರ್ಥನೆ ಮಾಡಬೇಕು. ಈ ಒಂದು ದಾರಿಯಲ್ಲಿ ಇದ್ದಾರೆ, ಅವ್ರು ಹೆಂಗ್ಯಾದ ರಕ್ಷಣೆ ಹೊಂದಲಿ ಎಂದು ನೀವು ಪ್ರಾರ್ಥಿಸಬೇಕು. ನೀವು ಹಂಗೆ ಮಾಡಿದರೆ ನಿಮ್ಮ ಜೊತೆಗೆ ಅವ್ರಿಗೂ ಪರಲೋಕ ರಾಜ್ಯ ಸಿಗುತ್ತೆ. ನೋಡಿದ್ರಲ್ಲ ಜಾನ್ ಹಾರ್ಪರ್, ಆ ಚಳಿಯಲ್ಲಿ ಅವನು ಈಜುತ್ತಾ ಹೋಗಿ ಅಲ್ಲಿ ಸಾಯ್ತಾ ಇರೋರನ್ನು ಯೇಸು ಕರ್ತನನ್ನು ನಂಬಿರಿ, ನೀವು ರಕ್ಷಣೆ ಹೊಂದುವಿರಿ. ದಿನೇ ಬಾಯಿ ನೋವು ಬಂದರೂ ಪರವಾಗಿಲ್ಲ ಅಂತ ಹೇಳಿ ರಕ್ಷಣೆ ದಾರಿಯಲ್ಲಿ ನಡೆಸಿಬಿಟ್ಟು ಅವನು ಮೂಳ್ಗಿ ಸತ್ತನು. ಸಭೆಯಲ್ಲಿ ಬಂದನು ಜೀವಿತನಾಗಿ ಅಲ್ಲಿ ಒಬ್ಬನು ಉಳಿದು ಬಂದವನು ನಿಂದು ಹೇಳುತ್ತಾನೆ, ನಾನು ರಕ್ಷಣೆ ಹೊಂದಿದ್ದು ಆ ಜಾನ್ ಹಾರ್ಪರ್ ನನಗೆ ಸುವಾರ್ತೆಯನ್ನು ಆ ಒಂದು ಪರಿಸ್ಥಿತಿಯಲ್ಲಿ ಸಾರಿದರಿಂದಲೇ. ಎಷ್ಟು ಜನ ನೀವು ಯೇಸು ಕರ್ತನ ಸುವಾರ್ತೆಯನ್ನು ಸಾರುವಿರಿ? ನನಗೆ 100 ಕಷ್ಟ ಇದೆ,
ನನ್ನ ಕಷ್ಟ ಎಲ್ಲ ಸರಿಯಾಗಲಿ ಎಂದು ನೀವು ಕೂತಿದರೆ ಅದು ತಪ್ಪು. ನಾವು ಇವತ್ತು ಬದುಕುವುದೇ ದೇವರ ಕೃಪೆ. ಹಲ್ಲೆಲೂಯಾ. ನಾನು ಹೇಳ್ತೇನೆ, ನಾನು ಕಷ್ಟಕಾಲ ಇರುವಾಗ ನನಗೆ ದೇವರು ಒಂದೇ ಒಂದು ಮಾತು ಹೇಳಿದ್ರು, ನಿನ್ನನ್ನು ಸಾಯಿಸಬೇಕು ಎಂದು ಬಂದನು, ನಾನು ಉಳಿಸಿಟ್ಟಿರ್ತೇನೆ. ಅವತ್ತೇ ನಿನ್ನನ್ನು ಸಾಯಿಸಿಟ್ಟಿರ್ತಾನೆ ಸೈತಾನನು. ನಾನು ಜೀವ ಕೊಟ್ಟಿದ್ದೇನೆ, ಪ್ರಾಣ ಕೊಟ್ಟಿದ್ದೇನೆ, ನೀನು ಬದುಕುವುದು ನನ್ನ ಕೃಪೆ ಅಂತ ಹೇಳಿದರು. ಅವರು ನಾನು ಬದುಕುವುದೇ ದೇವರ ಕೃಪೆ, ಇದ ಮೇಲೆ ಇದು ಇಲ್ಲ ಅದು ಇಲ್ಲ ಅಂತ ಹೇಳೋದಕ್ಕಾಗಲಿ ಏನೂ ಇಲ್ಲ. ಹಲ್ಲೆಲೂಯಾ. ಅವರು 23 ವಯಸ್ಸಿಂದ 45 ವಯಸ್ಸಾಯಿತು. ಈ 22 ವರ್ಷಗಳು ದೇವರು ನನಗೆ ಹಾಕಿರೋ ಭಿಕ್ಷೆ. ಬದುಕಿಕೋ. ಹಾಗೆ ಇರುವಾಗ ನಾವು ಹೆಚ್ಚಳ ಪಡೋದಕ್ಕೂ ನಮಗಿರುವ ಕಷ್ಟಗಳಲ್ಲಿ ಕೂತ್ಕೊಂಡು ಅಳುವುದಕ್ಕೂ ಇಲ್ಲಿ ಸಮಯ ಇಲ್ಲ. ಬದುಕುವುದೇ ದೇವರ ಕೃಪೆ. ಅದರಿಂದ ನೀವು ಖುಷಿಯಾಗಿ ಸ್ವಾರ್ಥೆಯನ್ನು ಸಾರ್ತಾರೆ. ನಮ್ಮ ಸಭೆಯಲ್ಲಿ ಅವರು ಅಮ್ಮ ಬರ್ತಾರೆ, ಅವ್ರ ಕುಟುಂಬದಲ್ಲಿ ಅವರಿಗೆ ಸಮಾಧಾನವೇ ಇಲ್ಲ. ಬಟ್ ಸುವಾರ್ತೆಯನ್ನು ಸಾರುವುದನ್ನು ಅವರು ಒಂದು ದಿವಸ ಕೂಡ ನಿಲ್ಲಿಸಲಿಲ್ಲ. ಎಲ್ಲೆಲ್ಲ ಸಿಕ್ಕಿದವರು ಅಲ್ಲಿ ಹೋಗಿ ಅವ್ರು ಟ್ರ್ಯಾಕ್ಸ್ ಕೊಡ್ತಾರೆ. ಅವ್ರಿಗೆ ವಯಸ್ಸು 65 ವಯಸ್ಸು ಮೇಲೆ ಇರ್ಬೋದು. ಅವ್ರ ಮನೆಯಲ್ಲಿ ಬೇರೆ ಯಾರು ಕ್ರೈಸ್ತರು, ಅವ್ರು ಹೇಳ್ತಾರೆ, ನಾನು ಈ ದೇವರನ್ನು ಬಿಡುವುದಿಲ್ಲ, ಸುವಾರ್ತೆ ಸಾರುವುದನ್ನು ನಿಲ್ಲಿಸುವುದಿಲ್ಲ. ನಾವು ಆ ಕಷ್ಟದಲ್ಲಿ ಇಲ್ಲ. ನಾವು ಇವತ್ತು ದೇವರ ಪಾದದಲ್ಲಿ ಬಂದಿದ್ದೇವೆ. ಅದು ದೇವರು ಕೊಟ್ಟಿರೋ ಭಾಗ್ಯ. ನೀವು ಸುವಾರ್ತೆಯನ್ನು ಸಾರಿ. ಹಲ್ಲೆಲೂಯಾ. ಇವತ್ತು ನಾವು ನಮ್ಮ ಕಷ್ಟಗಳು ನೋಡದೆ ಸುವಾರ್ತೆಯನ್ನು ಸಾರೋದು ಒಪ್ಪಿಸಿಕೊಡೋಣ. ನಮ್ಮ ಕಷ್ಟಗಳನ್ನು ದೇವರು ನೀಗಿಸುವ. ಖಂಡಿತವಾಗಿ ಇದು ನಡೆಯುತ್ತೆ. ನಿಮಗೆ ದೇವರು ಕೊಡುವ ಮಾತು, ನೀವು ನಿಮ್ಮ ಸುವಾರ್ತೆಯನ್ನು ಸಾರುವುದನ್ನು ಪ್ರಾರಂಭಿಸಿರಿ. ನೀವು ಹೋಗಿ ಪುಲ್ಪಿಟ್ ಹಾಕಬೇಡ. ನಿಮ್ಮನ್ನು ನೋಡೋಬರು ನಿಮ್ಮ ಫ್ರೆಂಡ್ಸು, ನಿಮ್ಮ ಜೊತೆಯಲ್ಲಿರುವ ಕಾಂಟ್ಯಾಕ್ಟ್ಸ್, ಅವರಿಗೆ ನೀವು ಪ್ರೀತಿ ಇರಬೇಕು. ಪ್ರೀತಿಯಿಂದ ಅವರ ಮೇಲೆ ಕಣ್ಣಿಗೆರಪಟ್ಟು ಅವ್ರು ಹೆಂಗ್ಯಾವ್ದು ರಕ್ಷಣೆ ಹೊಂದಬೇಕು, ಮೊಳಂಗಾದ್ರು ಕಣ್ಣೀರಾಕಿ ಅವ್ರಿಗಾಗಿ ಪ್ರಾರ್ಥನೆ ಮಾಡಿ ಈ ಸುವಾರ್ತೆಯನ್ನು ಸಾರಿ. ನಾವು ಬದುಕ್ತಾ ಇರುವ ಸ್ಥಳದಲ್ಲಿ ನಮ್ಮನ್ನು ಸುತ್ತಲೂ ನಮ್ಮ ಜೊತೆಯಲ್ಲಿ ಊಟ ಮಾಡೋರು, ನಮ್ಮ ಜೊತೆಯಲ್ಲಿ ಇರುವವರು ನರಕದಲ್ಲಿ ಹೋಗಿ ಬೀಳುವುದು ನಮಗೆ ಇಷ್ಟವಾ? ಆದ್ರಿಂದ ನಾವು ಇವತ್ತೊಂದು ನಿರ್ಧಾರ ತಗೊಳ್ಳೋಣ. ನಾನು ಸುವಾರ್ತೆಯನ್ನು ಸಾರುವೆನು. ನನ್ನ ಅಪ್ಪ ನನಗೋಸ್ಕರ ಪ್ರಾಣ ಕೊಟ್ಟು ನನ್ನನ್ನು ರಕ್ಷಿಸ್ತಾರೆ. ಈ ರೀತಿಯಲ್ಲಿ ಎಲ್ಲರೂ ರಕ್ಷಣೆ ಹೊಂದಬೇಕು ಎಂದು ನಾವು ಪೂರ್ಣ ಮನಸ್ಸಿಂದ ನಾವು ಸ್ವಾರ್ಥೆಯನ್ನು ಸಾರೋಣ. ಇವತ್ತು ಒಪ್ಪಿಸಿಕೊಡಿರಿ. ಆ ಒಂದು ಜಾನ್ ಹಾರ್ಪರ್ ಮಿಸ್ಟರಿ ಸ್ಟೋರಿಯನ್ನು ನಾವು ನೋಡಿದೆವು. ಇಟ್ಸ್ ನಾಟ್ ಜಸ್ಟ್ ಅ ಸ್ಟೋರಿ. ನಮ್ಮ ಹೃದಯದಲ್ಲಿ ಬರೆಯಲ್ಪಟ್ಟಿರುವ ದೇವರ ಕಟ್ಟಲೆ ಅನ್ನೋದು ನಮಗೆ ಜ್ಞಾಪಕ ತರುತ್ತೆ. ಮತಾಂತರ ಮಾಡೋರಲ್ಲ ನಾವು, ಮನುಷ್ಯರನ್ನು ರಕ್ಷಣೆ ದಾರಿಯಲ್ಲಿ ನಡೆಸುವವನು, ನರಕ ದಂಡನೆಯಿಂದ ತಪ್ಪಿಸಿ ಕಾಪಾಡಿ ಪರಲೋಕ ರಾಜ್ಯದಲ್ಲಿ ನಿತ್ಯ ಕಾಲ ಅವರನ್ನು ಕರ್ಕೊಂಡು ಹೋಗಿ ಸೇರಿಸುವ ಆ ಉನ್ನತವಾದ ಸೇವೆಯನ್ನು ದೇವರು ನಮ್ಮ ಎಲ್ಲರಿಗೂ ಕೊಟ್ಟಿದ್ದಾರೆ. ಆದ್ರಿಂದ ನಾವು ಒಪ್ಪಿಸಿಕೊಡೋಣ, ನಾವು ಸ್ವಾರ್ಥವನ್ನು ಸಾರಬೇಕು. ಊರಿಗೆಲ್ಲ ಹೇಳುವೆನು, ಲೋಕವೆಲ್ಲ ಸಾರುವೆನು. ಊರಿಗೆಲ್ಲ ಹೇಳುವೆನು, ಲೋಕವೆಲ್ಲ ಸಾರುವೆನು. ಜೀವಿಸುವ ಯೇಸು ಶೀಘ್ರದಲ್ಲೇ ಬರಲಿರುವ, ಜೀವಿಸುವ ಯೇಸು ಶೀಘ್ರದಲ್ಲೇ ಬರಲಿರುವ. ಸರ್ವಶಕ್ತನು ನನ್ನ ಸ್ವಂತವಾದನು, ಸಾಮರ್ಥ್ಯನು ನನ್ನ ಜೀವವಾದನು. ಸರ್ವಶಕ್ತನು ನನ್ನ ಯಜಮಾನ, ಸಾಮರ್ಥ್ಯನು ನನ್ನ ಮಗನಿವನು. ಮಹೋನ್ನತನು ಸರ್ವಶಕ್ತನೂ ಆಗಿರುವ ಆತನೇ, ಈ ಒಳ್ಳೆ ಸಮಯಕ್ಕಾಗಿ ನಮಗೆ ಸ್ತೋತ್ರ ಸ್ವಾಮಿ. ರಾಜಾದಿರಾಜನೇ, ಕರ್ತಾದಿಕರ್ತನೇ ಅಪ್ಪ, ಈ ಸಮಯದಲ್ಲಿ ಸುವಾರ್ತೆ ಏನೆಂಬುದನ್ನು, ಅದನ್ನು ಸಾರುವುದಲ್ಲಿ ಇರುವ ಪ್ರಾಮುಖ್ಯತೆ ಏನೆಂಬುದನ್ನು, ಅದರಿಂದ ರಕ್ಷಣೆ ಹೊಂದೋಣ ಜೀವನ, ಅವರ ಜೀವನ ಸ್ವಾಮಿ, ಈ ಲೋಕದಲ್ಲಿರುವ ಎಲ್ಲಾ ಕಷ್ಟ ಸಮಸ್ಯೆಗಳು ಎಲ್ಲದನ್ನು ಬಿಡುಗಡೆ ಕೊಟ್ಟು ಅವರನ್ನು ನಿತ್ಯ ಜೀವನ ಕಡೆ ನಡೆಸಿಕೊಂಡು ಹೋಗುತ್ತೆ ಈ ಸುವಾರ್ತೆ. ಇದಿಲ್ಲದೆ ಬದುಕುವ ಮನುಷ್ಯನು ಜೀವನ ವ್ಯರ್ಥ ಎಂಬುದನ್ನು ಸ್ವಾಮಿ ನಾವು ಚೆನ್ನಾಗಿ ತಿಳಿದುಕೊಂಡಿದ್ದೇವೆ ರಾಜನೇ. ಆದ್ರಿಂದಪ್ಪ ನಮಗೆ ಸುವಾರ್ತೆ ಸಿಕ್ತು, ನಮಗೆ ರಕ್ಷಣೆ ಸಿಕ್ತು, ನಮಗೆ ನಿತ್ಯ ಜೀವನಕ್ಕೆ ಹೋಗೋದಕ್ಕೆ ಅಪ್ಪ ನೀವು ದಾರಿಯಾಗಿದ್ದೀರಿ ಎಂಬ ಸಂತೋಷದಲ್ಲಿ ಮಾತ್ರ ನಾವು ಬದುಕದೆ, ನಮ್ಮ ಜೊತೆ ಇರುವವರು, ನಮ್ಮ ಜೊತೆ ಕೆಲಸ ಮಾಡುವವರು, ಮನೆಯಲ್ಲಿ ಇನ್ನೂ ರಕ್ಷಣೆ ಹೊಂದದೇ ಇರುವವರು, ನಮ್ಮ ಮಿತ್ರರು, ಸಹೋದರರು, ಸಹೋದರಿಯರು, ಅಪ್ಪ ತಂದೆಯು ತಾಯಿಯು ಜೊತೆ ಇರುವವರು, ಹತ್ತಿರ ಮನೆಯಲ್ಲಿ ಇರುವವರು, ಮೈಸೂರು ಪಟ್ಟಣದಲ್ಲಿ ಇರುವವರು ಎಲ್ಲರೂ ಸಹ ಸ್ವಾಮಿ ರಕ್ಷಣೆ ಹೊಂದಬೇಕು ಎಂಬ ಭಾರ, ವೈರಾಗ್ಯ ಸ್ವಾಮಿ ವಿಶ್ವಾಸಿಗಳ ಮಧ್ಯದಲ್ಲಿ ಇರಬೇಕಾಗಿ ನಾನು ಒಪ್ಪಿಸಿಕೊಡುತ್ತೇನೆ ಸ್ವಾಮಿ. ಅಪ್ಪ ವಿಶ್ವಾಸಿಗಳಾಗಿರುವುದು ಸರಿ, ಸೇವಕರಾಗಿದ್ರು ಸರಿ ಸ್ವಾಮಿ, ಕೊನೆಯ ಉಸಿರಿರುವವರೆಗೂ ಸುವಾರ್ತೆಯನ್ನು ಸಾರುತ್ತಾ ನಿಮ್ಮ ಪ್ರೀತಿ ಮುಖಾಂತರ ಈ ಸುವಾರ್ತೆಯನ್ನು ಅನೇಕರಿಗೆ ನಮ್ಮ
ಸಾಕ್ಷಿ ಮುಖಾಂತರ ಹಂಚಿಕೊಳ್ಳುತ್ತಾ ನಾವು ನಿಮ್ಮನ್ನು ತೋರಿಸುವರಾಗಿ ಬದುಕಲಿಕ್ಕೆ ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ ಸ್ವಾಮಿ. ಒಬ್ಬ ಮನುಷ್ಯನು ತನ್ನ ಕೊನೆಯ ಉಸಿರಿರುವವರೆಗೂ ಸುವಾರ್ತೆಯನ್ನು ಸಾರುತ್ತಾ ನೀರಲ್ಲಿ ಮುಳುಗಿ ಸತ್ತು ಹೋದ ಆ ಒಂದು ಕಥೆಯನ್ನು ನಾವು ಕೇಳಿದ್ದೇವೆ ಸ್ವಾಮಿ. ಅದರಲ್ಲಿ ಆ ಮನುಷ್ಯನ ವೈರಾಗ್ಯವನ್ನು ನೋಡಿದ್ದೇವೆ. ನನಗೆ ಸಿಗಿರುವ ಆನಂದ ಸಂತೋಷ ಎಲ್ಲರಿಗೂ ಸಿಗಬೇಕು ಅಂತ ಅವನು ಪಟ್ಟ ಪ್ರಯತ್ನಗಳನ್ನು ನೀವು ಸ್ವಾಮಿ ಸಫಲಗೊಳಿಸಿ ಅವನಿಂದ ಸ್ವಾಮಿ ಒಬ್ಬ ಮನುಷ್ಯನ ಎದ್ದು ಅಪ್ಪ ಸ್ವಾಮಿ ಅವನು ಒಂದು ಸೇವಕನಾಗಿ ಬದಲಾಗಿ ಅನೇಕರಿಗೆ ಸುವಾರ್ತೆ ಸಾರಲಿಕ್ಕೆ ಅಪ್ಪ ನೀವು ನಿಲ್ಲಿಸಿದ್ರಿ ಸ್ವಾಮಿ. ಅದೇ ಪ್ರಕಾರ ನಾವು ಸುವಾರ್ತೆ ಸಾರುವರು ವಿಶ್ವಾಸಿಗಳಾಗಿ ಸೇವಕರಾಗಿ ಈ ಲೋಕದ ಕೊನೆಯವರೆಗೂ ಹೋಗಿ ಎಲ್ಲ ಕಡೆನೂ ಹೋಗಿ ದಿಕ್ಕಿಗೆ ಹೋಗಿ ಹೇಳಬೇಕು, ಯೇಸು ಜೀವಿಸುತ್ತಾರೆ, ನಿಮಗೆ ರಕ್ಷಣೆ ಕೊಡುವರು, ಅವರನ್ನು ನಂಬಿರಿ, ನೀವು ರಕ್ಷಿಸಲ್ಪಡುವಿರಿ ಎಂಬುದಾಗಿ ಸುವಾರ್ತೆಯನ್ನು ಅನೇಕರಿಗೆ ಅಪ್ಪ ನಾವು ಸಾರಲಿಕ್ಕೆ ದೇವರು ಸಹಾಯ ಮಾಡಪ್ಪ. ಈ ದಿನ ಕೊಟ್ಟಂತ ವಾಕ್ಯ ಪ್ರಕಾರ ನಾವು ಬದುಕಲಿಕ್ಕೆ ನಮ್ಮನ್ನು ಒಪ್ಪಿಸಿಕೊಡ್ತೇವೆ ಸ್ವಾಮಿ. ನೀವು ನಮ್ಮಲ್ಲಿ ಕಾರ್ಯ ಮಾಡಬೇಕಾಗಿ ಇನ್ನು ಮುಂದೆ ಯಾರಿಗೆಲ್ಲ ನಾವು ಹೋಗಿ ಸುವಾರ್ತೆ ಸಾರುತ್ತೇವೋ ಅವರಲ್ಲಿ ದೇವರು ಕಾರ್ಯ ಮಾಡಬೇಕಾಗಿ, ಅವರ ಹೃದಯದಲ್ಲಿ ದೇವರು ಮಾತನಾಡಬೇಕಾಗಿ, ಪವಿತ್ರಾತ್ಮನ ನಮಗೋಸ್ಕರ ಸಹಾಯ ಮಾಡಬೇಕಾಗಿ ಮಧ್ಯಸ್ಥರಾಗಿ ನಿಂತು ನಾವು ಮಾತನಾಡುವ ಅಪ್ಪ ಪ್ರತಿಯೊಂದು ಮಾತಲ್ಲೂ ವಾಕ್ಯದಲ್ಲೂ ಸ್ವಾಮಿ ನಿಮ್ಮನ್ನು ತೋರಿಸುವ ಆ ಒಂದು ಪ್ರೀತಿಯಲ್ಲೂ ಅವರ ಸ್ವಾಮಿ ರಕ್ಷಣೆ ಕಡೆ ನಡೆಯಬೇಕಾಗಿ ಒಬ್ಬೊಬ್ಬರನ್ನು ಒಪ್ಪಿಸಿಕೊಡ್ತೇವೆ ಸ್ವಾಮಿ. ನಿಮಗೆ ಮಾಡಲಿಕ್ಕೆ ಶಕ್ತನಾಗಿರುವುದಕ್ಕಾಗಿ ಸ್ತೋತ್ರ. ಇಲ್ಲಿ ಬಂದಿರುವ ಅಪ್ಪ ಸ್ವಾಮಿ ವಿಶ್ವಾಸಿಗಳನ್ನು, ಅವರ ಮಕ್ಕಳನ್ನು, ಮನೆಯನ್ನು, ಕುಟುಂಬವನ್ನು, ಈ ವಾರದ ಪ್ರತಿಯೊಂದು ಕಾರ್ಯವನ್ನು ಸ್ವಾಮಿ ದೇವರವರಿಗೆ ನಡೆಸಿಕೊಡಬೇಕಾಗಿ ಜ್ಞಾನ, ಬುದ್ಧಿ, ತಿಳುವಳಿಕೆ ಕೊಟ್ಟು ಒಂದೊಂದು ದಿನ ಅವ್ರು ನಡೆಯುವ ದಾರಿಗಳನ್ನು ತೋರಿಸಿ ಅಪ್ಪ ಬೆಳಕಿನಲ್ಲಿ ನಡೆಸಿ ಸ್ವಾಮಿ ಅವರೆಲ್ಲ ಕಡೆನೂ ನಿಮಗೆ ಸಾಕ್ಷಿಯಾಗಿ ನಿಲ್ಲುವುದಕ್ಕೆ ಅವರಿಗೆ ಸಹಾಯ ಮಾಡಿ ಅಪ್ಪ. ಅಗತ್ಯಗಳೆಲ್ಲ ಪೂರೈಸಿಕೊಡಿರಿ. ಏನೆಲ್ಲ ಈ ದಿನ ಬಂದು ಕಣ್ಣೀರಿಂದ ಮನ ಭಾರದಿಂದ ನಿಮ್ಮ ಹತ್ರ ಒಪ್ಪಿಸಿಕೊಟ್ಟು ಬೇಡಿಕೊಂಡಿದ್ದಾರೋ ಆ ಎಲ್ಲಾ ಕಾರ್ಯದಲ್ಲೂ ದೇವರು ಮಕ್ಕಳಿಗೆ ಸದೂತ್ರವನ್ನು ದಯಪಾಲಿಸಿ ಕೊಡಬೇಕಾಗಿ ಒಪ್ಪಿಸಿಕೊಡುತ್ತೇನೆ ಸ್ವಾಮಿ. ಸಮಾಧಾನವನ್ನು, ಸಂತೋಷವನ್ನು ಸ್ವಾಮಿ ನಿಮ್ಮ ನಾಮದಲ್ಲಿ ಅಪ್ಪ ರಾಜನೇ ಅವರು ಪಡೆಕೊಳ್ಳೋದಕ್ಕೆ ದೇವರು ಸಹಾಯ ಮಾಡಪ್ಪ. ಹಂಗೆ ಮಾಡಿದಕ್ಕೆ ನಿಮಗೆ ಸ್ತೋತ್ರ ಸ್ವಾಮಿ. ನಮ್ಮ ಪ್ರಾರ್ಥನೆ ಕೇಳಿಸಿದ ಉತ್ತರ ಕೊಟ್ಟದಕ್ಕಾಗಿ ನಿಮಗೆ ಸ್ತೋತ್ರ. ನಜರೇಯನಾದ ಯೇಸುವಿನ ನಾಮದಲ್ಲಿ ಅದೇ ದೀನತೆಯಿಂದ ಪೂರ್ಣ ನಂಬಿಕೆಯಿಂದ ನಮ್ಮ ಪ್ರಾರ್ಥನೆ ಬೇಡಿ ಹೊಂದಿಕೊಳ್ಳುತ್ತೇವೆ ಜೀವವುಳ್ಳ ತಂದೆಯೇ, ಆಮೆನ್. ತಂದೆಯಾದ ದೇವರ ಪ್ರೀತಿ, ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ದೇವರ ಆತ್ಮನ ಅನ್ಯೋನ್ಯ ಸಮಾಧಾನ ಸಂತೋಷ ಅದನ್ನು ಬರುವ ತನಕ ನಮ್ಮಲ್ಲಿ, ನಮ್ಮ ಕುಟುಂಬಗಳಲ್ಲಿಯೂ, ನಮ್ಮ ಸಭೆಯಲ್ಲಿಯೂ ನೆಲೆಗೊಂಡಿರಲಿ. ಆಮೆನ್. ಆಮೆನ್. God bless you all.